ನಮಸ್ತೆ ವೀಕ್ಷಕರೇ, ಡಿ ಪಿಕ್ಚರ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಸಿನಿಮಾವನ್ನು ತಗೊಂಡು ಬಂದಾಗ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಒಂದೊಂದು ವಿಚಾರವನ್ನು, ಒಂದು ಕಥೆನ ಹೊತ್ತು ತರ್ತೀವಿ. ಆದರೆ ಈ ಕಥೆಯನ್ನು ಹೇಳಲಿಕ್ಕೆ ನನಗೆ ಖುಷಿ ಆಗ್ತಿದೆ. ಅಂದರೆ ಭೀಷ್ಮನನ್ನು ಕೊಲ್ಲೋಕೆ ಒಬ್ಬ ಸಿಕ್ಕಂಡಿ ಬಂದರು, ಆದರೆ ಇಲ್ಲಿ ಸಪ್ತ ಮಂಗಳಮುಖಿಯರು, ಸಪ್ತ ಸಿಕ್ಕಂಡಿಯರು ಬರ್ತಾ ಇದ್ದಾರೆ. ಯಾಕೆ ಈ ಸಿನಿಮಾದಲ್ಲಿ ಆ 7 ಜನರಲ್ಲಿ ನಿಜವಾದ ವಾರಿಯರ್ ಯಾರು, ಅಥವಾ ಆ 7 ಜನ ಸೇರಿ ವಾರಿಯರ್ನ ಸೃಷ್ಟಿ ಮಾಡ್ತಾರ ಅನ್ನೋ ಪ್ರಶ್ನೆನ ಮುಂದಿಟ್ಕೊಂಡು ನಾನು ಸಿಕ್ಕಂಡಿ ತಂಡದ ಜೊತೆ ಬರ್ತಾ ಇದ್ದೀನಿ. ನಮ್ಮ ಜೊತೆ ಸ್ನೇಹಿತರು ಹಾಗೂ ನಟ ನಟಿಯರು, ಅನ್ನದಾತರು, ನಿರ್ದೇಶಕರು ಇದ್ದಾರೆ. ಬನ್ನಿ ಮಾತಾಡ್ತಾರೆ. ಎಲ್ಲರಿಗೂ ಕಾರ್ಯಕ್ರಮ ನಮಸ್ತೆ ಸರ್. ಈ ಫ್ರೇಮ್ ನೋಡ್ತಾ ಇರಲಿ ಖುಷಿ ಆಗ್ತಾ ಇದೆ ನನಗೆ. ಯಾಕೆಂದರೆ ಅರ್ಧನಾರೀಶ್ವರಿಯರು ಬಂದು ಆಶೀರ್ವಾದ ಒಮ್ಮೆ ಮಾಡಿದ್ರೇ ಜೀವನ ಸಾರ್ಥಕ ಅಂತ ಹೇಳ್ತೀನಿ. ನಿಮ್ಮ ಸಿನಿಮಾಕ್ಕೆ ಟೈಟಲ್ಲೇ ಅರ್ಧನಾರೀಶ್ವರಿ, ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತೇವೆ. ಇದು ಚಾಲೆಂಜಿಂಗ್ ನನಗೆ ತುಂಬ ಕಾಡ್ತಾ ಇದೆ. ಜನಗಳು ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಥಿಯೇಟ್ರಲ್ಲಿ ಅಂತ ತುಂಬ ಎಕ್ಸೈಟಾಗಿ ವೇಟ್ ಮಾಡ್ತಾ ಇದ್ದೀನಿ ಸರ್. ನೀವು ವೇಟ್ ಮಾಡ್ತಾ ಇದ್ದೀರಾ? ಅರ್ಧನಾರೀಶ್ವರ ಆಶೀರ್ವಾದ ಸಿಕ್ಕಿದೆ ಈಗ ಆಲ್ರೆಡಿ? ಸಿಕ್ಕಿದೆ. ಆ ಯಲ್ಲಮ್ಮನ ರೂಪದಲ್ಲಿ ಇವರು ಅರ್ಧನಾರೀಶ್ವರ ರೂಪದಲ್ಲಿ ಕಾಣ್ತಾ ಇದ್ದಾರೆ. ಅದು ಒಂದು ಚಾಲೆಂಜಿಂಗ್ ಒಂದು ಖುಷಿ ಇದೆ. ಓಕೆ, ರಾಘವ್ ಅವರೇ, ಅನ್ನದಾತರ ಆಮೇಲೆ ಮಾತಾಡಿಸ್ತೀನಿ ನಿಮ್ಮನ್ನ. ರಾಘವ್ ಅವರೇ, ಒಂದು ನಟನೆ ಅಂದಾಗ ನೀವು ತುಂಬ ಕಡೆ ಮಾತಾಡಿದ್ರಿ. ಒಂದು ನಟನೆ ಅಂದಾಗ ಅದಕ್ಕೆ ಪರಕಾಯ ಪ್ರವೇಶ ಆಗೋದು, ನಟನಾಗಲಿ ನಟಿಯಾಗಲಿ ಅದು ಅವ್ರಿಗೆ ಬೇಕಾದಂಥ ಒಂದು ಶಕ್ತಿ ಅಂತ ಹೇಳಿದ್ರಿ. ಬಟ್ ಶಕ್ತಿಯಾಗಿ ನಟನೆ ಮಾಡುವಂಥದ್ದು ಇಷ್ಟು ವಿಶೇಷ. ಶಕ್ತಿಯಾಗಿ ನಟನೆ ಮಾಡಬೇಕಾದ್ರೆ ಶ್ರದ್ಧೆ ಅದರಲ್ಲಿದ್ದರೆ ಆ ಶಕ್ತಿ ಬಂದ್ಬಿಡುತ್ತೆ. ಅದೇನೇ ಅದಕ್ಕೆ ಒಂದು ಸ್ಪೆಷಲ್ ಪವರ್ ಅಂತ ಅನ್ಸುತ್ತೆ ನನಗೆ. ಫಸ್ಟ್ ಆಫ್ ಆಲ್ ಶಿಖಂಡಿ ಅನ್ನೋ ಪದನೇ ತುಂಬ ಸ್ಟ್ರಾಂಗ್. ಇವಾಗ ಯಾರೋ ಏನೋ ಒಂದು ಕೆಲಸ ಮಾಡ್ತೀರಾ, ಪದ ಕೆಟ್ಟಂಗೆ ಒಂದ್ಸಲಿ ಹಿಂಗೆ ಅಲರ್ಟ್ ಆಗೋವಂಥ ಒಂದು ಪದ. ಆ ಪದದು ನಾವಿಷ್ಟು ಜನ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಆ ಶಿಖಂಡಿ ಅನ್ನೋ ಒಂದು ರೋಲ್ಗೆ ತುಂಬ ಸಮನಾಗಿರೋವಂಥ ಒಂದು ಪಾತ್ರನ ನಾವು ಮಾಡಿದ್ದಾಗ, ನಾನು ಅದೇ ಈ ಹಿಂದೆ ಹೇಳಿದ ಹಾಗೆ ಆ ಪಾತ್ರ ಹಾಕ್ಕೊಂಡಾಗ್ಲೇ ನಮಗದು ಬೇರೆನೇ ಎನರ್ಜಿ. ಇವಾಗ ಎಷ್ಟೇ ಎನರ್ಜಿ ನಮಗೆ ಇದ್ದಿರಬಹುದು, ಬಟ್ ಆ ವೈಬ್ರೇಷನ್ ನಮಗದು ಹೇಗಿತ್ತು ಅನ್ನೋದೇ ಅರ್ಥ ಆಗಲಿಲ್ಲ. ಆ ವಿಭೂತಿ, ಆ ಭಂಡಾರ, ಕೈ ತುಂಬ ಬಳೆಗಳು, ಕೆನ್ನೆ ತುಂಬ ಅರಿಶಿನ, ನಮ್ಗದ್ರದ್ ಬಗ್ಗೆ ಗೆಜ್ಜೆ ಹಾಕೊಂಡಿದ್ವಿ ಅನ್ಸತ್ತಲ್ಲ, ಕಾಲಲ್ಲೆಲ್ಲ ಖಡ್ಗ ಹಾಕೊಂಡಿದ್ವಿ. ನಮಗೆ ಓಡಾಡ್ಬೇಕಾದ್ರೆ ಆ ಕಾಲಿಗೆ ಆ ಖಡ್ಗ ತಾಗ್ತಾ ಇದ್ದಿದ್ದು, ಆ ಬಳೆಗಳ ಸೌಂಡು ಇದ್ರೆ ಎದೆ ಮೇಲೆಲ್ಲ ಇಷ್ಟು ಒಂಥರ ಕವಡೆ ಇದು, ನಮಗೆ ಎನರ್ಜಿ, ನಮಗೆ ಗೊತ್ತಿಲ್ದಿರೋಂಥ ಒಂದು ಎನರ್ಜಿ ಇತ್ತು. ಆ ಪಾತ್ರ ತೆಗಿಯೋ ತನಕನು ತಾಳಿ ಸ್ಪೆಷಲ್. ನಿಮ್ಗೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ. ತೆಗೆದ್ಮೇಲೆ ಒಂದು ಸ್ಟ್ರೆಸ್ನೆಸ್, ಒಂಥರ ಸುಸ್ತಿತ್ತು ನಮ್ಗೆ. ಆ ಪಾತ್ರ ಎಷ್ಟೊತ್ತು ಮಧ್ಯರಾತ್ರಿ ತನಕ ಆ ಪಾತ್ರ ಹಾಕೊಂಡ್ಬಿಟ್ಟು ಆಕ್ಟ್ ಮಾಡಿದ್ದೀವಿ, ಅಲ್ಲಿ ತನಕ ಎನರ್ಜಿ ಇರುತ್ತೆ. ಆ ಮೇಕಪ್ ತೆಗಿತಿದ್ದಂಗೆ ಅದು ಏನೋ ಸುಸ್ತು, ಆ ತರ. ಅದ್ರದ್ದು ಎಕ್ಸ್ಪೀರಿಯನ್ಸ್ ಹಂಗಿತ್ತು ನಮಗೆ. ಕೇಳಿರೋ ಅರ್ಧನಾರೀಶ್ವರಲ್ಲೇ ಆ ಒಂದು ಶಕ್ತಿ ಅವರಲ್ಲಿ ಉಳ್ಕೊಂಬಿಟ್ಟಿದೆ. ನಾವು ಇವಾಗೆಲ್ಲ ಅರ್ಧನಾರೀಶ್ವರ ಬಗ್ಗೆ ಮಾತಾಡ್ತಿದ್ರು, ಆದ್ರೆ ನಿಮ್ಮ ಹುಟ್ಟೆ ಅರ್ಧನಾರೀಶ್ವರಿಯಾಗಿ ಬಂತು. ಆ ಹುಡುಗರನ್ನು ದೇವರೇ ಅವಾಗಲೇ ಕೊಟ್ಟು ಬಂದು, ನಾವು ನಿಮ್ಮನ್ನು ನೋಡಿದ ಹಾಗೆ ಮಾಡೆಲ್ ಆಗಿ, ಅದಾದಮೇಲೆ ವೆಸ್ಟರ್ನ್ ಡ್ರೆಸ್ಗಳನ್ನ ಹಾಕ್ಕೊಂಡು ಇದ್ರಿ ನೀವು. ಆದರೆ ಇದ್ದಕ್ಕಿದ್ದಂಗೆ ನಿಮ್ಮ ನಿಜವಾದ ರೂಪವನ್ನು ತೋರಿಸಿದಾಗ ತೆರೆ ಮೇಲೆ ನಮಗೆ ಒಂಥರ ಶಾಕ್ ಆಯಿತು. ನಿಮಗೆ ಶೂಟ್ ಮಾಡುವಾಗ ಹೇಗಿತ್ತು? ತುಂಬ ಖುಷಿ ಆಯಿತು. ಯಾಕಂದರೆ ಈ ಒಂದು ಟೈಟಲ್ ಕೇಳಿದಾಗ ನನಗೆ ಸೊ ಏನಾದರೂ ಕಾಮಿಕ್ ವೇದಲ್ಲಿ ತೋರಿಸ್ತಾ ಇದ್ದಾರೇನೋ ಅನ್ನೋದೊಂದು ಡೌಟ್ ಇತ್ತು. ಬಟ್ ಡೈರೆಕ್ಟ್ರ್ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದು ನಮ್ಗೆ ಡೌಟ್ ಆಗಿದ್ದರೆ ಮಾಡ್ಬೋದಾ ಇದು ಅಂದರೆ, ನೀವು ಹೇಳೋ ಹಾಗೆ ನನ್ನ ಮಾಡಲಿಂಗ್ ಇದರಲ್ಲಿ ನೋಡಿರ್ಬೋದು ನೀವು. ಸೊ ಇಂಟರ್ನ್ಯಾಷನಲಿ ರೆಪ್ರೆಸೆಂಟ್ ಮಾಡಿದ್ದೆ. ಅಲ್ಲಿಂದ ಬಂದ ತಕ್ಷಣ ಸೊ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಸಿಕ್ತು. ಅಲ್ಲಿ ನನ್ನ ವ್ಯಕ್ತಿತ್ವ ಗೊತ್ತಾಯಿತು. ಬಟ್ ಆ್ಯಕ್ಟಿಂಗ್ ವೈಸು ಸೊ ನನ್ನ ಗೊತ್ತಿಲ್ಲ, ಆ ಥರ ವೇದಿಕೆನೂ ಸಿಕ್ಕಿರಲಿಲ್ಲ. ನನಗೆ ಸಿಕ್ಕಿತ್ತು, ಬಟ್ ತೆರೆ ಮೂಲಕ ತೋರಿಸ್ಬೇಕಂತ ನನಗೂ ಆಸೆ ಇತ್ತು. ಬಟ್ ಫಸ್ಟ್ ಟೈಮ್ ನನಗೆ ಜೋಗತಿಯ ಕ್ಯಾರೆಕ್ಟರ್ ಬಂದಾಗ ಅದೊಂದು ಪ್ರೌಡ್ ಮೂಮೆಂಟ್ ಆಯಿತು. ಮತ್ತು ಜೋಗತಿಯ ಒಂದು ಇದೇನಿದೆ, ಆ ಜನಪದ ಆಯಿತು, ಆ ಮುತ್ತು ಕಟ್ಟೋದಾಯಿತು, ಚೌಡ್ಕಿ ಹಿಡಿಯೋದಾಯಿತು, ಆ ಸ್ಟೈಲು, ಆ ಹಾವಭಾವ ಎಲ್ಲನೂ ಒಂದು ಹೊಸ್ತನದಲ್ಲೇ ನನಗೆ ಆ ಕಲಿಕೆ ಆಯಿತು. ಸೊ ರಾಘುವಿಂದನೂ ತುಂಬ ಕಲ್ತಿದ್ದೀನಿ. ಸೊ ಯಾವುದೇ ಒಂದು ಸನ್ನಿವೇಶ ಇದ್ರೂ, ಅಂದರೆ ಮಾಡಬೇಕಾದ್ರೂ ಮಾಡೋಣ ಬಾ ಅನ್ನೋ ಒಂದು ಹುಮ್ಮಸ್ ಕೊಡ್ತಿದ್ರು ರಾಘು ಅವರು. ಒಂದು ಸೀನಲ್ಲಿ ಮಾಡೋಕ್ಕೆ ಆಗಲ್ವೇನೋ ಅನ್ನೋ ಒಂದು ಭಯ ಇತ್ತು. ಸೊ ಆ ಟೈಮಲ್ಲಿ ಇಲ್ಲ ಮಾಡಬಹುದು ಅನ್ನೋ ಥರ ಮಾತಾಡಿಕೊಂಡು ಎಲ್ಲರೂ, ನಾನು, ನಿಖಿತಾ, ರಾಘು ಡಿಸ್ಕಷನ್ ಮಾಡಿ
ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಹಿಂಗೆ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ ಅಂದರೆ ಲೈಕ್ ನಮ್ಮದು ಹೆಲ್ದಿ ಕಾಂಪಿಟೇಷನ್ ಇತ್ತು. ಸೊ ಎಲ್ಲೂ ಲೈಕ್ ಇವಾಗ ನನ್ನ ಪಾತ್ರ ನಂದು ಆ ಸೀನ್ ತುಂಬ ಚೆನ್ನಾಗಾಗಿದ್ದಾಗ ಇವರಿಗೆ ನಾನು ಅದೇ ಥರನೇ ಆ್ಯಕ್ಟ್ ಮಾಡಬೇಕು ಅಂತ, ಅವ್ರು ತುಂಬ ಚೆನ್ನಾಗಾಗಿದ್ದಾಗ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇದು ಹೆಲ್ದಿ ಕಾಂಪಿಟೇಷನ್ ಅಂತ ಆಗುತ್ತೆ. ಇವಾಗ ಕೆಲವೊಂದು ಸಲ ಬಿಡುತ್ತೆ, ಒಬ್ರು ತುಂಬ ಚೆನ್ನಾಗಿ ಮಾಡಿದಾಗ ನಮಗೆ ಹಿಂಗಾದ್ರೂ ಕೆಳಗಡೆ ಎಳಿಬೇಕು ಅಂತ ಅಂದಾಗ ಅದು ಇಡೀ ಇದೇ ಫುಲ್ ಹಾಳಾಗೋಗ್ಬಿಡುತ್ತೆ. ಅವ್ರಿಗಿಂತ ನಾನು ಚೆನ್ನಾಗಿ ಮಾಡಬೇಕು, ಅವ್ರಿಗಿಂತ ನಾನು ಚೆನ್ನಾಗಿ ಮಾಡಬೇಕು, ಪ್ರತಿಯೊಬ್ಬರು ನಾನು ಚೆನ್ನಾಗಿ ಮಾಡಬೇಕು ಅನ್ನೋ ಥರ ಆ್ಯಕ್ಟ್ ಮಾಡಿದಾಗ ಔಟ್ಪುಟ್ ಹಿಂಗಿರುತ್ತೆ. ಒಂದು ಮೂವಿ ಬೆಳಿಬೇಕು, ಒಂದು ಮೂವಿ ಚೆನ್ನಾಗಿ ಬರಬೇಕು ಅಂದರೆ ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್. ಸೊ ಹಾಗೆ ನಾನು ಲೈಕ್ ಫ್ಯಾಷನ್ ಇದ್ರಲ್ಲಿ ನೋಡಿರ್ಬೋದು ನೀವು, ಬಟ್ ಈ ಒಂದು ಇದರಲ್ಲಿ ನೋಡಿದಾಗ ಜನ 100% ಇಷ್ಟಪಡ್ತಾರೆ. ಸೊ ಇದನ್ನ ಈ ಪಾತ್ರದಲ್ಲಿ ನಾನು ಹೊಳವಕ್ಕೂ ನನ್ನ ಒಂದು ಏನು ಕ್ಯಾರೆಕ್ಟರ್ನಿದೆ ಅದಕ್ಕೆ 100% ಕೊಟ್ಟಿದ್ದೀನಿ. ಫೀಲ್ಡಿಗೆ ಬಂದಾಗ ನಾನು ಆ ಥರ ಪಾತ್ರ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅವಾಗಲಾದ್ರೂ ಇಲ್ಲ, ಚಿಕ್ಕ ವಯಸ್ಸಲ್ಲಿ ನನಗೆ ಅನಿಸ್ತಿತ್ತು, ಓಕೆ ನಾನು ಆ್ಯಕ್ಟ್ ಮಾಡಬೇಕು, ನಾನು ಹಾವಭಾವ ತೋರಿಸ್ತೀನಿ, ನನಗೂ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಸೊ ಆದರೆ ನಂಗೆ ಚಾನ್ಸ್ ಇಲ್ಲ, ಯಾಕಂದರೆ ನಾನೊಂದು ಮಂಗಳಮುಖಿಯಾಗಿ ಹುಟ್ಟಿದ್ದೀನಿ. ಓಕೆ, ಮಂಗಳಮುಖಿ ಅಂದ ತಕ್ಷಣ ಬರೀ ಒಂದು ಕಾಮಿಕ್ ರೋಲು, ಒಂದು ಯಾವುದೋ ಒಂದು ಕಾಮಿಡಿ ಪಾತ್ರದಲ್ಲಿ ತೋರಿಸ್ತಾರೆ, ಸೀನ್ ಮುಂದೆ ಬಂದು ಹೋಗೋ ಅಂಥದ್ದು ಒಂದು ಪಾತ್ರವನ್ನು ತೋರಿಸ್ತಾರೆ ಅಷ್ಟೇ. ಅದನ್ನು ನನಗೆ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಇಂಪಾರ್ಟೆಂಟ್ ರೋಲು ನಮಗೋಸ್ಕರ ವೇಟ್ ಮಾಡ್ತಾ ಇದೆ, ನಮಗೋಸ್ಕರ ಯೂನಿವರ್ಸ್ ಕ್ರಿಯೇಟ್ ಮಾಡಿದೆ ಅಂತ. ಬಟ್ ಯಾವಾಗ ನಾವು ಸ್ವಚ್ಛ ಮನಸ್ಸಿಂದ ಲೈಕ್ ಕೇಳ್ತೀವಲ್ಲ, ಸೊ ಆವಾಗ ನಮ್ಗೆ ಯೂನಿವರ್ಸ್ ಸಪೋರ್ಟ್ ಮಾಡುತ್ತಂತೆ. ಹಾಗೆ ಈ ಒಂದು ಟೀಮ್ ಬೆಳ್ಕೊಂಡಿದೆ. ಸೊ ಡೈರೆಕ್ಟರ್ ಸರ್ ನನ್ನ ಸೆಲೆಕ್ಟ್ ಮಾಡಿದರು, ಅದಕ್ಕೆ ಅದನ್ನ ನಿರ್ಮಾಪಕರು ಅಂದರೆ ಶಿಖಂಡಿ ಮೂವಿ ಅಂದ ತಕ್ಷಣ ಎಷ್ಟೊಂದು ಜನ ಹೆಸರು ಕೇಳಿದ್ರೆ ಬೇಡ ಹಿಂದೆ ಹೋಗ್ತಾರೆ, ಬೇಡ ಅಂತಂತ ಹಿಂಜರಿಕೆ ಇರುತ್ತೆ. ಬಟ್ ಅದಕ್ಕೆ ಪ್ರೊಡ್ಯೂಸ್ ಮಾಡಿ ಈ ಒಂದು ಮೂವಿಗೆ ಅಷ್ಟು ಅವ್ರು ಇಂಟ್ರೆಸ್ಟ್ ಕೊಟ್ಟು ಪ್ಯಾಷನೇಟ್ ಆಗಿ ಸೊ ಅವರು ಮಾಡಿದ್ದಾರೆ ಅಂದರೆ ಇಟ್ಸ್ ಎಲ್ಲ ಬ್ಲೆಸ್ಸಿಂಗ್ ಅಂತ ಅನ್ಸುತ್ತೆ. ಶಿಖಂಡಿಗೆ ಶಕ್ತಿ ತುಂಬಿದ್ದೆ ನಮ್ಮ ನಿರ್ಮಾಪಕರು ಅಂತ ಹೇಳ್ಬೋದು. ನಿಖಿತ್ ಅವರೇ, ಸಿನಿಮಾ ಅಂತ ಬಂದಾಗ ತುಂಬ ಫ್ಯಾಷನ್ ಆಗಿರೋರು, ಸಿನಿಮಾದಲ್ಲಿ ಇದೇ ಥರ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಪಡೋರು, ಇಷ್ಟು ದಿನ ಮಾಡ್ಕೊಬಂದಿದ್ದು ಒಂದು ಸಾಲ ಅಂದರೆ ಮಾಡ್ರನ್ ಆಗಿ ಹೀರೋಯಿನ್. ಶಿಖಂಡಿ ಅಂದ ತಕ್ಷಣ ಇವ್ರು ಹೇಳ್ತಾ ಇದ್ರು ಒಂದು ಹೆಜ್ಜೆ ಹಿಂದೆ ಇಡಬೇಕಾಗತ್ತೆ ಅಂತ. ಆ ಥರ ಹೆಜ್ಜೆ ಹಿಂದೆ ಇಟ್ರ ಅಥವಾ ನಾನು ಮಾಡಲೇಬೇಕು ಅಂತ ಚಾಲೆಂಜಿಗೆ ತಗೊಂಡ ಮೇಲೆ ತುಂಬ ಉದಾಹರಣೆಗಳಿದ್ವಿ ಈ ಪಾತ್ರ ಮಾಡಲಿಕ್ಕೆ. ಯಾರ್ಯಾರನ್ನ ತಗೊಂಡ್ರಿ? ನಾನು ಇವ್ರು ನೋಡಬೇಕು, ಇವ್ರನ್ನ ನೋಡಿ ನಾನು ಒಂದು ಸ್ವಲ್ಪ ಪಾತ್ರ ಮಾಡಬೇಕು. ಇಲ್ಲ, ಯಾಕಂದರೆ ಎಸ್ಪೆಷಲಿ ಆರ್ಟಿಸ್ಟಿಗೆ ಚಾಲೆಂಜಿಂಗ್ ರೋಲ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಾವು ಅದನ್ನು ತೊಗೊಳ್ತೀವೋ ಬಿಡೋದು ಅನ್ನೋ ಡಿಸಿಷನ್ ನಮ್ಮ ಕೈಲೇ ಇರುತ್ತೆ. ಏನೋ ಸೊಸೈಟಿ ಏನೋ ಮಾತಾಡುತ್ತೆ, ನಮ್ಮ ಸುತ್ತಮುತ್ತ ಇರೋರು ಏನೋ ಒಂದು ಇದಕ್ಕೆ ನೆಗೆಟಿವ್ ಹಾಕಿ ನನ್ನ ಕೆರಿಯರ್ನೇ ಹಾಳು ಮಾಡಿಬಿಡ್ತಾರೆ ಅನ್ನೋ ಸ್ಮಾಲ್ ಥಾಟ್ ನನಗೆ ಪಾಸ್ ಆಯಿತು. ಸೊ ಆ್ಯಂಡ್ ಸ್ಪೆಷಲಿ ಈ ಥರ ಒಂದು ಕ್ಯಾರೆಕ್ಟರ್ಸು, ಈ ಥರ ಒಂದು ಆಪರ್ಚುನಿಟಿ ಸಿಗೋದು ತುಂಬ ಕಷ್ಟ, ಆಮೇಲೆ ತುಂಬ ಕಮ್ಮಿ ಕೂಡ. ಸೊ ಬಂದಾಗ ಯಾರೇ ಆಗಲಿ ಆಪರ್ಚುನಿಟಿನ ಯುಟಿಲೈಸ್ ಮಾಡಬೇಕು. ನಮ್ಗೆ ಎಲ್ಲನೂ ಸಿಗೋದು ಸಕ್ಸಸ್ಸೇ ಅಂತ ಯಾವತ್ತೂ ಅಂದ್ಕೊಳ್ಬಾರ್ದು. ಮೇ ಬಿ ಇಟ್ ಮೇ ವರ್ಕೌಟ್ ಆರ್ ಇಟ್ ಮೇ ನಾಟ್, ಬಟ್ ಪ್ರಯತ್ನ ನಮ್ಮಿಂದ 100% ಇರಲೇಬೇಕು. ನನಗೆ ಎಸ್ಪೆಷಲಿ ನಾನು ಸಿನಿಮಾ ಮಾಡೋದು, ಸಿನಿಮಾ ಪ್ರಮೋಷನ್ಸ್ಗಳಾಗಲಿ, ಸಿನಿಮಾ ಮಾಡೋದಕ್ಕೆ ನಂಗೆ ತುಂಬ ಪ್ಯಾಷನ್, ತುಂಬ ಡೆಡಿಕೇಶನ್ ಇಟ್ಟು ಕೂಡ ನಾನು ಮಾಡ್ತೀನಿ. ಬಿಕಾಸ್ ನನಗೆ ನಾನು ಹಾರ್ಡ್ ವರ್ಕ್ ಅಟ್ ದ ಎಂಡ್ ಆಫ್ ದ ಡೇ ಆಡಿಯನ್ಸ್ ಹೇಗೆ ತೊಗೊಳ್ತಾರೆ ಇಟ್ ಈಸ್ ಲೆಫ್ಟ್ ಟು ದೆಮ್, ಅದು ಅವ್ರ ಒಪಿನಿಯನ್. ಬಟ್ ನನ್ನ ಕಡೆಯಿಂದ 100% ನಾನು ಯಾವತ್ತಿದ್ರೂ ಕೊಡಲೇಬೇಕು. ಇಲ್ಲ ನನಗೆ ಅಟ್ ದ ಎಂಡ್ ಯಾರೋ ನೀನು ಮಾಡಿದಿದ್ರೆ ಹಿಂಗಾಗಿದ್ದಿದ್ರೆ ಹಿಂಗೆ ಆಗ್ತಿತ್ತು ಅಂತ ಒಂದು ಕಮೆಂಟ್ನ ತೊಗೊಳೋದಕ್ಕೆ ನನಗೆ ಇಷ್ಟ ಇಲ್ಲ. ಆ್ಯಂಡ್ ಶಿಖಂಡಿ ಅಂತ ಬಂದ ತಕ್ಷಣ ಎಲ್ಲರೂ ಹೇಳಿದಲ್ಲಿ ಏನೋ ಇದು ನೆಗೆಟಿವು, ಏನಪ್ಪ ಇದು ಅನ್ನೋದೊಂದು ಸ್ಟಾರ್ಟಿಂಗಲ್ಲೆಲ್ಲ ಅನಿಸ್ತಾ ಇತ್ತು. ಬಟ್ ನಾನು ಅಂದ್ಕೊಂಡೇನೋ ಇಟ್ಸ್ ಅ ವೆರಿ ಡಿವೈನ್ ರೋಲ್, ಅದೊಂಥರ ಪುಣ್ಯ ಮಾಡಿರಬೇಕು ಈ ಒಂದು ಪಾತ್ರನ ಪಡೆಯೋದಕ್ಕೆ. ಆ್ಯಂಡ್ ಎಲ್ಲ ಕಡೆ ಎಷ್ಟೊಂದು ಕಡೆ ಕೇಳಿದ್ದೀನಿ ನಾನು ಮಂಗಳಮುಖಿ ಸದಾ ಸುಖಿ ಅಂತ. ಸೊ ಹಾಗಾಗಿ ಈ ಒಂದು ಪಾತ್ರ ಒಂದು ಮಹಿಮೆ ಇದೆ, ಅದನ್ನು ಜನಕ್ಕೆ ತೋರಿಸಿ ಇಲ್ಲ ಈ ಪಾತ್ರ ಬರೀ ನೀವು ಅಂದ್ಕೊಂಡಿರೋದಕ್ಕೆ ಸೀಮಿತ ಅಲ್ಲ. ಸೊ ದೇ ಹ್ಯಾವ್ ಅ ವೆರಿ ಡಿವೈನ್ ಪವರ್. ನೀತು ಅವರು ಎಷ್ಟೊಂದು ಕಡೆ ಮಾತಾಡಿದಾಗ ಈ ಕಡೆ ಗಂಡಿಗೆ ಗೊತ್ತಿರೋ ಅಂಥ ಎಷ್ಟೋ ಅಂಶಗಳು ಅವ್ರಿಗೆ ಗೊತ್ತು, ಹೆಣ್ಣಿಗೆ ಗೊತ್ತಿರೋ ಎಷ್ಟೋ ಅಂಶಗಳು ಗೊತ್ತು, ಎರಡೂ ಗೊತ್ತಿದೆ. ಸೊ ದೇ ಹ್ಯಾವ್ ಅ ಪಾಸಿಟಿವ್ ಅಂದರೆ ಪವರ್ ಇದೆ ಅವ್ರಿಗೊಂದು, ಅಂದರೆ ಸೂಪರ್ ನ್ಯಾಚುರಲ್, ನಮ್ಕಿನ್ನ ಒಂದು ಎಕ್ಸ್ಟ್ರಾ ಅವ್ರು ಮೇಲಿದ್ದಾರೆ. ಸೊ ನಾವು ಅವ್ರನ್ನ ಪೂಜಿಸಲೇಬೇಕು. ಆ್ಯಂಡ್ ಈ ಥರ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ನನಗೆ ಲೆಟ್ ಮಿ ಡೂ ಇಟ್, ಯಾಕೆ ಇದನ್ನು ಬಿಡಬೇಕು ಅನ್ನೋದು ಇತ್ತು. ಸೊ ಹಾಗಾಗಿ ಮಾಡಿದ್ದೀವಿ ಇವತ್ತು ಎಲ್ಲರ ಜೊತೆ. ಅಂದರೆ ಇದೊಂದು ಥರ ಟೀಮ್ ಬಗ್ಗೆನೂ ನಾನು ಹೇಳಬೇಕು. ಖಂಡಿತ ಇದೆ. ಯಾಕಂದರೆ ಆರ್ಟಿಸ್ಟಿಗೆ ಆಪರ್ಚುನಿಟಿಗಳು ಸಿಗೋದು ಕಷ್ಟ. ಆಮೇಲೆ ಕ್ಯಾರೆಕ್ಟರ್ಸ್ ಒಂದೇ ನೀವು ಹೇಳ್ದಾಗೆ ಹೀರೋಯಿನ್ನಾಗೆ ಮಾಡ್ಕೊಂಡು ಬರ್ತಾ ಇರೋದಕ್ಕಿಂತ ದಿಸ್ ಈಸ್ ಒಂದು ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್. ಸೊ ವೈ ನಾಟ್. ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಮೂವೀಸ್ನಲ್ಲಿ ನಮ್ಮಲ್ಲಿ ಕೂಡ ಎಷ್ಟೊಂದು ಕ್ಲಿಕ್ ಆಗಿರೋ ಅಂಥ ಎಕ್ಸಾಂಪಲ್ಸ್ಗಳಿದೆ. ಆ್ಯಂಡ್ ಹೆಮ್ಮೆ ಖಂಡಿತವಾಗ್ಲೂ ಇದೆ. ನಿರ್ಮಾಪಕರು ಯಾಕೆ ನಿಮ್ಮನ್ನು ಕೊನೆಯದಾಗಿ ಮಾತಾಡಿಸ್ತೆ ಅಂದರೆ, ಇವರೆಲ್ಲರ ಮಾತು ಕೇಳಿದ ಮೇಲೆ, ಮೊದಲು ಕತೆ ಒಂದು ರೀತಿ ಕೇಳಿದ್ರು, ಇವರೆಲ್ಲರ ಮಾತು ಇವತ್ತು ಕೇಳ್ತಾ ಇದ್ದೀರಾ, ಹೇಗೆ ಅನ್ನಿಸ್ತು? ಖುಷಿ ಆಗುತ್ತೆ.
ಯಾಕಂದರೆ ನಾವಿಷ್ಟು ಮಾತಾಡೂ ಇಲ್ಲ. ಹಾಂ ಸೆಟ್ಟಲ್ಲಿ ಅವರವರು ಎಲ್ಲ ಬ್ಯುಸಿ ಇದ್ರು, ಇವ್ರು 5 ನಿಮಿಷ ಕೂಡ ಯಾರನ್ನ ಕೂರಿಸ್ತಿದ್ದಿಲ್ಲ. ಓಕೆ. ಅವರ ಆ್ಯಕ್ಷನ್ ಅಂತ ಇದ್ರು, ಇವರು ಓಡೋಗಿ ಬಿಡ್ತಾ ಇದ್ರು. ಅವರು ಎಲ್ಲ ಮಾತಾಡ್ತಾ ಇದ್ವಿ, ವಿಶ್ ಮಾಡ್ತಿದ್ವಿ. ಊಟಕ್ಕೆ ಕುಂತಾಗ ಅವರು ಹಾಫ್ ಆನ್ ಅವರ್ ಟೈಮ್ ಅಂತ ಹೇಳ್ತಾ ಇದ್ರು, ಮುಗಿಸ್ಕೊಂಡೋಗಿ ಇಮಿಡಿಯೇಟ್ ಸೆಟ್ಟಲ್ಲಿ ಬಂದುಬಿಡ್ತಾ ಇದ್ರು. ಯಾರು ಎಲ್ಲಿ ಟೈಮ್ ವೇಸ್ಟ್ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ. ಓಕೆ. ಇಂಡಸ್ಟ್ರಿ ಬಗ್ಗೆ ನೋಡ್ತಾ ಇರ್ತೀರಾ, ಇಂಡಸ್ಟ್ರಿ ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊತಾ ಇರ್ತೀರಾ ನೀವು, ಯಾಕೆಂದರೆ ಪ್ರೊಡ್ಯೂಸರ್ ಆಗಬೇಕು ಅಂದರೆ ಅದನ್ನು ತಿಳ್ಕೊಂಡೇ ಬರ್ಬೇಕು. ಇಂಡಸ್ಟ್ರಿಲಿ ಎಲ್ಲೋ ಒಂದು ಕಡೆ ಸಿನಿಮಾ ಓಡ್ತಿಲ್ಲ ಅನ್ನೋದು ಒಂದು ಕಡೆ ಆದರೆ, ಓಡ್ತಾ ಇದೆ ಬಟ್ ಕತೆನೇ ಗೆಲ್ಲಬೇಕು, ಹಾಗಿದ್ರೆ ಮಾತ್ರ ಓಡುತ್ತೆ ಅನ್ನೋದು ಇನ್ನೊಂದು ಕಡೆ ಇದೆ. ಈ ಸಿನಿಮಾನ ತಗೊಂಡಾಗ ಅಲ್ಲಿಂದ ಇಲ್ಲಿವರೆಗೆ ಮಾರ್ಕೆಟಿಗೆ ಬರೋವರೆಗೂ ಯಾವ ಧೈರ್ಯದ ಮೇಲೆ ಮಾಡಿದ್ರಿ ಸರ್? ಕತೆ ಕೇಳಿದಾಗ ಏನೋ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ, ತಲುಪುತ್ತೆ ಅನ್ನೋ ಇದಿತ್ತು, ಭಾವನೆ ಇತ್ತು, ಗ್ಯಾರಂಟಿ ಮುಟ್ಟುತ್ತೆ ಮೆಸೇಜ್ ಅಂತ. ಸೊ ಅದಂಗೆ ಮಾಡ್ಕೊಂಡು ಬರ್ತಾ ಬರ್ತಾ ಕಂಪ್ಲೀಟ್ ಆಯಿತು. ಆ್ಯಂಡ್ ನಾವು ಅಂದ್ಕೊಂಡಿದ್ದ ಪ್ರಕಾರ ಬಂತು, ಇನ್ನೂ ಚೆನ್ನಾಗಿ ಬಂದಿದೆ. ನಿಜ ಹೇಳ್ಬೇಕಂದ್ರೆ ಎಲ್ಲರೂ ಅವರವರ ದೇ ಡಿಡ್ ದರ್ ಬೆಸ್ಟ್. ಆ್ಯಂಡ್ ಮೂವಿ ಕೂಡ ಹಂಗೆ ಇದೆ, ಮೆಸೇಜ್ ಓರಿಯೆಂಟೆಡ್ ಇದೆ. ಇದೆ ಫ್ಯಾಮಿಲಿ ಮೂವಿ, ಎಲ್ಲರೂ ನೋಡ್ಬೋದು. ಹುಡುಗರು ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು. ಬಟ್ ರೇಟಿಂಗ್ 16+ ಬಂದಿದೆ UA. ಸೊ ನೋಡ್ಬೋದು, ಎಲ್ಲರೂ ಪೇರೆಂಟಲ್ ಗೈಡೆನ್ಸ್ ನೋಡ್ಬೋದು ಅಂತ ಹೇಳಿದ್ದಾರೆ. ಖಂಡಿತ ಏಜ್ಡ್ ಇರಲಿ, ಯಂಗ್ಸ್ಟರ್ಸ್ ಇರಲಿ, ಕಾಲೇಜ್ ಗೋಯಿಂಗ್, ಇದರಲ್ಲಿ ಎಲ್ಲ ಎಲಿಮೆಂಟ್ಸ್ ಇದೆ. ಎವ್ರಿಬಡಿ ವಿಲ್ ಎಂಜಾಯ್. ಓಕೆ. ರಾಘವರೇ ಮತ್ತು ನೀತು ಅವರಿಗೆ ನಿಮ್ಮಿಬ್ಬರಿಗೆ ಈ ಪ್ರಶ್ನೆ. ನನ್ನ ಸ್ನೇಹಿತ ಒಬ್ಬ ವೇಷ ಹಾಕ್ಕೊಂಡು ಸ್ಟೇಜ್ ಮೇಲೆ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅವನಿಗೆ ನನ್ನ ಸ್ನೇಹಿತ ಬಳಗದವರೇ ರೇಗಿಸ್ತಾರೆ, ನೀನು ಡ್ಯಾಶ್ ಜಾ, ನೀನು ಡ್ಯಾಶ್, ನೀನು ಡ್ಯಾಶ್ ಅಂತ ಹೇಳಿ, ಅದು ಆ ಪದ ಹೇಳಿ. ನೀನು 9, ನೀನು ಕೋಜ, ನೀನು ಹಂಗೆ ಕಾಣಿಸ್ತಾ ಇದ್ದೆ, ನೀನು ಅದೇನೆ ಅಂತ ಕೇಳ್ತಾರೆ. ಆ ಮಾತುಗಳನ್ನ ನಮ್ಮ ಕಿವಿ ಬಿದ್ದಾಗ ಅಥವಾ ಅವ್ನ ಕಿವಿ ಬಿದ್ದಾಗ ಸೂಸೈಡ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಮಾಡ್ಕೊಳ್ಳಿಲ್ಲ, ಪ್ರಯತ್ನ ಮಾಡ್ತಾರೆ. ಓಕೆನಾ? ಆದರೆ ನೀವು ಇಷ್ಟು ವರ್ಷಗಳ ಕಾಲ ಉಮೇಶ್ರೀ ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡು ವೇದಿಕೆ ಮೇಲಾಗಿರ್ಬೋದು, ತೆರೆ ಮೇಲಾಗಿರ್ಬೋದು, ಹೋದ ಕಡೆ ಎಲ್ಲ ಆಗಿರ್ಬೋದು ಮಾಡಿದ್ದೀರಾ. ಇಷ್ಟು ಅವಮಾನಗಳಾಯಿತು, ಇಷ್ಟು ವಿಚಾರಗಳನ್ನು ಕೇಳಿದ್ರಿ. ವಿಚಾರಗಳಂತೂ ತುಂಬ ಕೇಳಿದ್ದೆ. ಫಾರ್ ಎಕ್ಸಾಂಪಲ್, 100 ಕಮೆಂಟ್ಸಲ್ಲಿ 98 ಕಮೆಂಟ್ಸ್ಗಳು ನೆಗೆಟಿವ್ ಕಮೆಂಟ್ಸ್ಗಳು. ಅದೇ ಇವಾಗ ಹೇಳಿದ್ರಲ್ಲ ನೀವು, ಅದೇ 9 ಅದು ಇಜ್ಡ, ಚಿಕಂಡಿ, ನನ್ನ ಮಗ, ಈ ಥರದ್ದೆಲ್ಲ ಕಮೆಂಟ್ಸ್ಗಳು ಬರ್ತಾ ಇತ್ತು. ಒಂದಿಬ್ಬರು ತುಂಬ ಚೆನ್ನಾಗಿದೆ ಅಭಿನಯ ಅಂತ ಬರ್ತಾ ಇತ್ತು. ಇವಾಗ ನನ್ನ ಯಾರಿಗೂ ತಲೆ ಕೆಡ್ಸ್ಕೊಳ್ದೆ ನನ್ನ ಕೆಲಸನ ಕಂಟಿನ್ಯೂ ಮಾಡಿರೋದಕ್ಕೆ ಅದೇ 100 ಕಮೆಂಟಲ್ಲಿ 99 ಕಮೆಂಟ್ ಒಳ್ಳೆ ಕಮೆಂಟ್ ಬರುತ್ತೆ. ಎಲ್ಲೋ ಒಂದು ಕಡೆ ಏನು ಮಾಡೋಕ್ಕಾಗಲ್ಲ, ಅನ್ನದಲ್ಲೇ ಅಕ್ಕಿ ಇರುತ್ತೆ. ನಾವು ತಿನ್ನೋ ಅನ್ನದಲ್ಲೇ ಎಲ್ಲೋ ಒಂದು ಕಡೆ ಅಕ್ಕಿ ಸಿಗುತ್ತೆ. ಆ ಥರ ಅದನ್ನು ತೆಗ್ದಾಕ್ಬಿಟ್ಟು ತಿಂತೀವಿ. ಬಟ್ ನಾನು ಹೇಳೋದು, ಈ ಥರ ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದೆಲ್ಲ ಅಪರಾಧ ಅಲ್ವೇ ಅಲ್ಲ. ಯಾಕಂದರೆ ಈ ಹಿಂದೆ ಪುಟ್ಟರಾಜು ಗವಾಯಿಗಳವರ ನಾಟಕ ಕಂಪನಿಯಲ್ಲಿ ಈಗಲೂ ಕೂಡ ಹೆಣ್ಣು ಮಕ್ಕಳಿಗೆ ಅವಕಾಶ ಇಲ್ಲ, ಗಂಡು ಮಕ್ಕಳೇ ಹೆಣ್ಣು ಪಾತ್ರ ಮಾಡಬೇಕು. ಈಗಲೂ ಕೂಡ ಟಿಲ್ ಡೇಟ್ ಅದು ಅವಾಗಿಂದ ಮಾಡ್ಕೊಂಡು ಬಂದಿರೋ ಅಂಥ ಪದ್ಧತಿ ಈಗಲೂ ಕೂಡ ಅಲ್ಲಿ ಗಂಡೇ ಹೆಣ್ಣು ಪಾತ್ರವನ್ನು ಮಾಡ್ತಾರೆ. ನೀವು ಇವಾಗ ಹೋಗ್ಬಿಟ್ಟು ನಾಟಕ ನೋಡಿದ್ರಿ ಅಂತ ಅಂದರೆ ನೀವು ಅವ್ರ ಹುಡುಗ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಣುಮಕ್ಕಳು ಒಂದ್ಸಲಿ ನಾಚ್ಕೋಬೇಕು, ಅಷ್ಟು ಅದ್ಭುತವಾದಂಥ ಪಾತ್ರ ಈಗಲೂ ಕೂಡ ಮಾಡ್ತಾರೆ. ಸೊ ಹಿಂಗಿದ್ದಾಗ ಅದನ್ನೆಲ್ಲ ನಾವೊಂದು ಆರ್ಟ್ ಅಂತ ತಗೊಂಡಾಗ ಈ ಥರ ತುಂಬ ಆಗತ್ತೆ. ನಾನು ಇವಾಗ ಆ್ಯಕ್ಟಿಂಗ್ ಅಂತ ಅಷ್ಟೇ ಹೇಳ್ತಾ ಇಲ್ಲ, ಪ್ರತಿಯೊಂದು ಕೆಲಸದಲ್ಲೂ ಇವಾಗ ನಿಮಗೇನೆ ನೀವೆಷ್ಟು ಚೆನ್ನಾಗಿ ನಿಮ್ಮ ಕೆಲಸ ನೀವು ಮಾಡ್ತೀರಾ, ನಿಮಗೊಂದು 10 ಜನ ಒಳ್ಳೆ ಮಾತಾಡ್ತಾರೆ ಅಂತವ್ರು ಒಂದು 5 ಜನ ಏನೋ ಸುಮ್ಮನೆ ನೀನು ಚೆನ್ನಾಗಿ ಹೋಗ್ತೇನೆ, ನೀನು ಕಾಲು ಎಳಿಬೇಕು, ಅವನನ್ನು ಡಿಮೋಟಿವೇಟ್ ಮಾಡ್ಬೇಕಂತನಾದರೂ ಹೇಳ್ತಾರೆ. ಸೊ ಅವಾಗ ನಾವೇನು ಅನ್ಕೋಬೇಕು ಅಂತ ಇದ್ದರೆ, ಓಕೆ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತಿದಾರ, ಇವರು ಒಳ್ಳೇದು ಮಾತಾಡ್ತಿದಾರ, ಅವನು ಆ ಥರ ಈ ಥರ ಎಲ್ಲ ಬಿಟ್ಟಾಕ್ಬಿಟ್ಟು ನಮ್ಮ ಬಗ್ಗೆ ಮಾತಾಡ್ತಿದಾರಾ ಅನ್ನೋದು ಒಂದು ತಲೆಯಲ್ಲಿ ಹಿಡ್ಕೊಂಡ್ಬಿಟ್ಟು ನಮ್ಮ ಜಾಗ, ನಮ್ಮ ಕೆಲಸ, ನಮ್ಮ ಬಗ್ಗೆ ಒಟ್ಟು ಮಾತಾಡ್ತಿದಾರಲ್ವಾ ಅಂದರೆ ನಾನು ಏನೋ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಓಕೆ, ನನ್ನ ಕೆಲಸ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಕೊಂಡ್ರೆ ಅದೇ ಪಾಸಿಟಿವ್. ಸರ್, ನಿಮಗೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಬರೀ ಅವ್ನು ವೇಷ ಹಾಕಿದ್ಕೇನೆ ಆ ದಾರಿ ತಲುಪಲ್ಲ. ಬಟ್ ನಿಮ್ಮ ಜೀವನ ಇದೆ, ನಮ್ಮದು ನಾನೇನೋ ಮಾಡ್ತೀನಿ ಅಂತ ಹೊರಟಿದ್ದು. ಬಟ್ ನಂದೇನಂದರೆ ಲೈಕ್ ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನನ್ನ ಮನಸ್ಸಿಗೆ ನಾನು ಕರೆಕ್ಟಾಗಿದ್ದೀನಿ, ನಾನು ಒಳ್ಳೆ ದಾರಿ ತುಳಿತಾ ಇದ್ದೀನಿ ಅಂದಮೇಲೆ ಸೊ ಯಾಕೆ ನಾವು ಕಿವಿ ಕೊಡಬೇಕು? ಸೊ ಈ ಕಡೆಯಿಂದ ಕೇಳಬೇಕು, ಈ ಕಡೆಯಿಂದ ಬಿಡಬೇಕು. ಬಟ್ ಇನಿಷಿಯಲಿ ನನಗೆ ತುಂಬ ಹರ್ಟ್ ಆಗ್ತಿತ್ತು. ಅಂದರೆ ಲೈಕ್ ಹೇಗೆ ನನ್ನ ಫ್ಯಾಮಿಲಿಗೆ ಎಕ್ಸ್ಪ್ರೆಸ್ ಮಾಡೋದು, ಯಾಕಂದರೆ ಅಕ್ಕಪಕ್ಕ ಜನನೇ ಅದು ಇದು ಅಂತ ಹೇಳ್ತಿದ್ದಾರೆ. ನನಗೆ ಅದನ್ನು ಕೇಳಿದರೆ ಮೈ ಉರಿಯುತ್ತೆ ಆ್ಯಕ್ಚುಲಿ ಒಂದೊಂದು ಸತಿ. ಅಂದರೆ ಯಾರೇ ಹೇಳಿದರೆ, ಯಾಕಂದ್ರೆ ನಾವು ಹೆಣ್ಣಾಗಿ ನಾವು ಫೀಲ್ ಮಾಡ್ತಿರ್ತೀವಿ.
ಸೊ ಇವ್ರು ಯಾಕೆ ಕೆಟ್ಟದಾಗಿ ಅಂದರೆ ಒಳ್ಳೆ ರೀತಿಯಿಂದ ಕರೆದ್ರೆ ಓಕೆ, ಬಟ್ ಕೆಟ್ಟದಾಗಿ ಮೈಂಡಲ್ಲಿ ಇಟ್ಕೊಂಡು ಆ ಒಂದು ಹೇಳಿದಾಗ ತುಂಬ ಬೇಜಾರಾಗುತ್ತೆ. ಬಟ್ ಬರ್ತಾ 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 ಎಂಡ್ ಆಫ್ ದಿ ಡೇ ನನಗೆ ದೇವರೇ ಈ ಥರ ಸೃಷ್ಟಿ ಮಾಡಿರೋದು. ಒಂದು ಗಂಡಿನಂಶ ಒಂದು ಹೆಣ್ಣಿನಂಶ ಎರಡೂ ಇರುವಂಥ ಅರ್ಧನಾರೀಶ್ವರಿಯ ಒಂದು ದೈವ ಇದರಲ್ಲೇ ಇದೆ. ಮತ್ತು ಮಹಾಭಾರತ ನೋಡಿದ್ರು ಅಲ್ಲೂ ತಲೆತನಾಂತರದಿಂದನೂ ಬಂದಿದೆ. ಸೊ ಆ ಥರ ಇದ್ದಾಗ ನಾನು ಯಾಕೆ ಜನರ ಕಿವಿ ಕೊಡಬೇಕು? ಸೊ ಆ ಒಂದು ಮೈಂಡ್ಸೆಟ್ಟಿಂದ ನಾನು ಇಲ್ಲಿವರೆಗೂ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇವಾಗ ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ದೀನಿ, ಹಾಗೆ ಜನನೂ ಇಷ್ಟಪಡ್ತಾ ಇದ್ದಾರೆ. ಸೊ ರಾಘು ಹೇಳ್ದಾಗೆ ಪಂಚಾಕ್ಷರಿ ಗವಾಯಿಗಳ ಮಠದಲ್ಲಿ ನಾನು ಗದಗ್ನೋಳ ಆಗಿರೋದ್ರಿಂದ ಸೊ ಅಲ್ಲಿ ಹೆಣ್ಣಿನ ಪಾತ್ರ ಮಾಡೋದು ಹುಡುಗರೇ. ಬಟ್ ಯಾಕೆ ರಾಘುದು ಅಷ್ಟು ಹೈಲೈಟ್ ಆಗುತ್ತಂದರೆ ಆ ಟ್ಯೂನಿಂಗ್ ಇದೆಯಲ್ಲ, ಅವ್ರು ಮಾಡೋವಂಥ ಒಂದು ಕ್ಯಾರೆಕ್ಟ್ರ್, ಯಾವುದೇ ಒಂದು ಕ್ಯಾರೆಕ್ಟರ್ ಕೊಟ್ರು ಅವರು ತುಂಬ ನೀಟಾಗಿ ಹೆಣಿತಾರೆ, ಟ್ಯೂನಿಂಗ್ ಮಾಡಿಕೊಂಡು ಅವರು ಪಾತ್ರನ ಪ್ರೊಜೆಕ್ಟ್ ಮಾಡೋದು. ಸೊ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅವ್ರನ್ನ ಮೇಕಪ್ ಮಾಡಬೇಕಾದ್ರೆ ಒಂದು ಕಾಡಿಗೆ ಒಂದು ಸ್ವಲ್ಪ ಇಲ್ಲಿ ಹೋಗಿದ್ರು ಅವರು ಕೆಳಗಡೆ ಇಳಿಯಲ್ಲ, ಆ್ಯಕ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಅವರು A to Z ಅವ್ರು ಕರೆಕ್ಟಾಗಿ ಕಾಣಿಸಿದ್ರೆ ಅವ್ರು ಹೊರಗಡೆ ಹೋಗೋದು. ಸರ್ ಸಿಂಪಲ್ ಸರ್. ಇವಾಗ ನಾನು ನಿಮ್ಮ ಮಾತಿನ ಅಡ್ಡ ಬಂದಿದ್ದಕ್ಕೆ ಸಿಂಪಲ್ ಅವ್ರು ಹೇಳಿದ್ರೆ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮಪ್ಪ ನನಗೆ ಹೇಳೋದು, ನೀನು ಮಾಡೋ ಕೆಲಸ 100% ನೀನು ಮಾಡೋ. ಹುಡುಗಿ ಪಾತ್ರ ಮಾಡ್ತೀಯಾ, ಹುಡುಗನ ಥರ ಮಾತಾಡ್ತೀಯ, ಅದೇನು ಚೆನ್ನಾಗಿದೆ? ಹುಡುಗಿ ಪಾತ್ರ ಮಾಡ್ತೀಯ ಅಂತ ನೀನು ಅಪ್ಪ ಹುಡುಗಿ ಪಾತ್ರ ಮಾಡ್ತಿದ್ಯಾ, ಹುಡುಗಿ ಥರ ಮಾತಾಡಬೇಕು. ಹುಡುಗನ ಪಾತ್ರ ಮಾತಾಡ್ತಿದ್ಯಾ ಅಂತ ಹುಡುಗನ ಥರ ಮಾತಾಡು. ಹುಡುಗಿ ಪಾತ್ರ ಹುಡುಗಿ ಥರ ಆ್ಯಕ್ಟ್ ಮಾಡ್ತಿದ್ಯಾ, ನೀನು ಹುಡುಗನ ಥರನೇ ಮಾತಾಡ್ತಿದ್ಯಾ ಅಂತ 100% ಎಲ್ಲಿದೆ ಕೆಲಸ. ಅಲ್ಲಿಂದ ನಾನು ಅವ್ರು ಹೇಳಿದ್ರು ಗೊತ್ತಾ, ಒಂದು ಚಿಕ್ಕ ಡೀಟೇಲ್ನು ಅದರಿಂದ ಅಬ್ಸರ್ವ್ ಮಾಡಿ ಅವರಲ್ಲಿ ಆ ಒಂದು ಕಲಾವಿದೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಆ ಒಂದು ಕಲಾವಿದನಾಗಿ ಅವನ ಕರ್ತವ್ಯ ಅದು, ಆ ಕರ್ತವ್ಯ ಮಾಡ್ತಾ ಇದ್ದಾನೆ ಅಷ್ಟೇ ಬಿಟ್ರೆ. ಸೊ ನಾನು ಆಸ್ ಎ ಬೀಯಿಂಗ್ ಅ ಟ್ರಾನ್ಸ್ಜೆಂಡರ್, ಸೊ ಯಾರು ಹೆಂಗೆ ಅಂತ ಗೊತ್ತಾಗ್ಬಿಡುತ್ತೆ ನನಗೆ. ಎರಡೂ ಶಕ್ತಿ ನಿಮ್ಮಲ್ಲಿ ಇರುತ್ತೆ, ಯಾರ ಮೈಂಡ್ ಸೆಟ್ ಹೇಗಿದೆ ಅಂತ. ನಾನೇ ಫುಲ್ ಜನ ಸ್ವಲ್ಪ ದಿನ ಬಿಟ್ರೆ ನೀವು ಜ್ಯೋತಿಷ್ಯ ಸ್ಟಾರ್ಟ್ ಮಾಡ್ಬಿಡ್ಬೋದು. ಹಿಂಗ ಟ್ರಾನ್ಸ್ಜೆಂಡರ್ ಯಾರಲ್ಲಿ ಯಾವ ಗುಣಗಳು ಅದೇ ಹೇಳೋದು, ಯು ಕ್ಯಾನ್ ಈಸಿಲಿ ಸೆನ್ಸ್ ಅಂತ ಸೆನ್ಸ್ ಮಾಡ್ತೀನಿ. ಸೊ ಶಿಖಂಡಿಯಲ್ಲಿ ಜೋಗತಿಗಳು ಲೋಕಕಾರಣಕ್ಕೋಸ್ಕರ ಜೋಳ ಆಡಿದ್ರೆ ಹೆಂಗಿರುತ್ತೆ ಅನ್ನೋದು ಸಿನಿಮಾ ಜನರು ನೋಡಿದಾಗ ಗೊತ್ತಾಗುತ್ತೆ. ಆ ಸೀನ್ ಇಟ್ಟಿದ್ದೀರಾ ಸರ್? ನೋಡಿದ್ರೆ ಬರ್ಬೇಕು ಸಿನಿಮಾ ನೋಡಿದಾಗ ಆ ಸಾಂಗ್ ರಿಲೀಸ್ ಮಾಡಿದೆ. ಆ ಸಾಂಗ್ ಯಾವುದಕ್ಕೋಸ್ಕರ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ನಾನೊಂದು ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ಇವರು ಬರೀ ಕಲಾವಿದನಾಗಿ ಅಷ್ಟೇ ಒಂದು ಕಾರ್ಯನಿರ್ವಹಿಸಿದ ಹೊರತಾಗಿ ಸೊ ಯಾವುದು ಅವರು ನಿಜವಾಗ್ಲೂ ಟ್ರಾನ್ಸ್ಜೆಂಡರ್ ಅಂತ ನಾನು ಅನ್ಕೊಂಡಿದ್ದೆ ಆ್ಯಕ್ಚುಲಿ. ಬಟ್ ಹತ್ತಿರದಿಂದ ಅವ್ರನ್ನ ಅವ್ರ ಡೈಲಿ ಬೇಸಲ್ಲಿ ನಾವು ಮಾತಾಡೋದು ನೋಡಿದಾಗ ಅದೇ ಬೇರೆ. ಅಂದರೆ ಒಂದು ಪಾತ್ರ ಅಂತ ಬಂದಾಗ ಅವರು ಬೇರೆ ರೀತಿನೇ ಇರ್ತಾರೆ, ಅವ್ರ ಹಾವಭಾವ ಚೇಂಜ್ ಆಗಿಬಿಡುತ್ತೆ ಆಟೋಮೆಟಿಕ್ಕು. ಆ ಪಾತ್ರ ಮೇಕಪ್ ತೆಗೆದ ಮೇಲೆ ಸೊ ರಾಘವೇಂದ್ರನೇ ಅವರು. ಸೊ ಅದನ್ನ ಕ್ಲಾರಿಫೈ ಮಾಡ್ಬೋದು. ಯಾಕಂದ್ರೆ ಬೀಯಿಂಗ್ ಅ ಟ್ರಾನ್ಸ್ಜೆಂಡರ್, ಸೊ ರಾಘನ್ನ ಇನ್ಮೇಲಿಂದ ಕಲಾವಿದನಾಗಿ ನೋಡಿ ಹೊರತಾಗಿ ಸೊ ಅವ್ರ ಬಟ್ಟೆ ಹಾಕೋದ್ರಿಂದ ಹಿಂಗಾಗ್ಬಿಡ್ತಾರೆ, ಹಿಂಗೆ ಆಗ್ಬೋದೇನೋ ಅವ್ರೊಂದು ಹೇಳಿದ್ರು ಅವರು. ಇವಾಗ ನೀವು 9 ಅಂತ ಕರೆದ್ರೆ ಏನ್ ಫೀಲ್ ಆಗತ್ತೆ ಅಂತ ಸ್ಟಾರ್ಟಿಂಗ್ 9 ಅಂತ ಈ ತರದವ್ರಿಗೆ 9 ಅಂತ ಕರೀತಾರೆ, ನನಗೇನೆ ಕರೀತಾರೆ ಅಂತ ಅನಿಸ್ತು. ನಾನು ಇವಾಗ ಯಾರಾದ್ರೂ ನನಗೆ 9 ಅಂತ ಕಮೆಂಟ್ ಮಾಡಿದ್ರೆ ನಾನು ಏನು ಅನ್ಕೊಳ್ತೀನಿ ಅಂತ ಅಂದ್ರೆ 9 ನವದುರ್ಗೆಯರು, 9 ಶಕ್ತಿಗಳು. ಓ ನನ್ನಲ್ಲಿ ನವದುರ್ಗೆ 9 ಶಕ್ತಿಗಳು ಇದೆ ಅನ್ಸತ್ತೆ, ಅದಕ್ಕೆ ಇವ್ರು ನನಗೆ 9 ಅಂತ ಕರೀತಾ ಇದ್ದಾರೆ. ಸೊ ಸಿಂಪಲ್, ನಮಗೆ ಏನೇ ನೆಗೆಟಿವ್ ಬಂದ್ರು ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಟ್ಯಾಲೆಂಟ್ ನಮ್ಮ ಹತ್ರನೇ ಇರುತ್ತೆ. ಎಲ್ಲ ಒಂದು ಹೆಣ್ಣಿನಲ್ಲಿ ಒಂದು ಗಂಡಿನಂಶ ಇರುತ್ತೆ, ಹೆಣ್ಣಲ್ಲಿ ಒಂದು ಗಂಡಲ್ಲಿ ಹೆಣ್ಣಿನ ಒಂದು ಭಾವನೆಗಳು ಇದ್ದೇ ಇರುತ್ತೆ. ಎಷ್ಟೊಂದ್ ಜನ ನೀನ್ ಗಂಡಸಾಗಿ ಇರು, ಗಂಡ ತರನೇ ಮಾತಾಡು ಅಂತ ಹೇಳ್ತಾರ ಹೊರತಾಗಿ ಎಂಡ್ ಆಫ್ ದಿ ಡೇ ಗಂಡ್ಮಕ್ಳಿಗೂ ಫೀಲಿಂಗ್ಸ್ ಇರುತ್ತೆ, ಗಂಡ್ಮಕ್ಳು ಒಂದು ತೊಳ್ಳಾಟದಲ್ಲಿ ಇರ್ತಾರೆ. ಸೊ ಹೇಳಲ್ಲ ಅವ್ರಷ್ಟೇ, ಎಲ್ಲಿ ಹೇಳಿದ್ರೆ ನಾನು ಡೌನ್ ಆಗ್ಬಿಡ್ತೀನಿ ಅನ್ನೋ ಒಂದು ಭಾವನೆ ಇರುತ್ತೆ ಹೊರತಾಗಿ. ಸೊ ಎಲ್ಲ ಗಂಡು ಹೆಣ್ಣು ಅಂದಮೇಲೆ ಎಲ್ಲ ಅಂಶಗಳು ಇದ್ದೇ ಇರುತ್ತೆ. ಸೊ ಅದು ಎಕ್ಸ್ಪೋಸ್ ಆಗೋದು ಒಬ್ಬೊಬ್ರು ಮೇ ಬಿ ಆರ್ಟ್ ಮುಖಾಂತರ ತೋರಿಸ್ತಾರೆ ಹೊರತಾಗಿ ಅವ್ರು ಅದೇ ಆಗಲ್ಲ ಆ್ಯಕ್ಚುಲಿ. ಸೊ ನಾವು ಇದೀವಿ, ಅದಕ್ಕೆ ಮುಂದೆ ಬಂದು ಮಾತಾಡ್ತಾ ಇದೀವಿ. ಅಂಡ್ ಶಿ ಈಸ್ ಟ್ರೂಲಿ ಇನ್ಸ್ಪಿರೇಷನ್ ಇನ್ನೊಬ್ಬರಿಗೆ. ಎಷ್ಟು ಸ್ಟೋರಿಗಳು ಹೇಳಿದ್ದಾರೆ ಅಂತಂದ್ರೆ ಈ ಸಿನಿಮಾದಲ್ಲಿ ಇದ್ದಾಗ ನೀತು ಅವರು ಒಂದೊಂದು ಕತೆ ಹೇಳ್ಬೇಕಾದ್ರೆ ನಮಗೆ ಹಿಂಗ ನೀತು ಅವರೇ ಈ ಥರ ನಾವೆಲ್ಲರೂ ಕೇಳಿದ್ದೀವಿ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟು ಹಿಂಗ. ಬಟ್ ಇವ್ರ ಜೊತೆಗೆ ನಾವು ಕೆಲಸ ಮಾಡಿದ್ದ ನಮ್ಗೆ ಇದೇ ಒಂದು ಅದೃಷ್ಟ ಅಂತ. ಯಾಕಂದ್ರೆ ಅವ್ರದ್ದು ತುಂಬ ಇನ್ಸ್ಪಿರೇಷನ್ ಆಯಿತು ನನಗಂತೂ. ಸೂಪರ್.
ಅವ್ರದ್ದು ಲೈಫ್ ಸ್ಟೈಲ್ನ ಕೂಡ ಅವ್ರು ಶೇರ್ ಮಾಡ್ಕೊಂಡ್ರು ನೀತು ಅವರು. ಹೇಗೆ ಟ್ರಾನ್ಸ್ಫಾರ್ಮೇಷನ್ ಆಗಲಿ ಅಥವಾ ಜನ ಅವ್ರನ್ನ ಹೇಗೆ ನೋಡ್ತಾ ಇದ್ರು ಆ್ಯಂಡ್ ಮುಂದೆ ಅದೇ ಹೇಳ್ದಂಗೆ ಈ ಥರ ಕಮೆಂಟ್ಸ್ಗಳಾಗಲಿ ಸೋಷಿಯಲ್ ಮೀಡಿಯಾ ಬಿಟ್ಟು ಇವಾಗ ಡೈಲಿ ಯಾರೋ ಒಬ್ರು ಫೇಸ್ ಮೇಲೆ ಏನಾದ್ರು ಹೇಳಿದಾಗ ತುಂಬ ನೋವಾಗುತ್ತೆ ಯಾರಿಗೇ ಆಗಲಿ. ಸೊ ಅದೊಂದು ಸ್ಟ್ರಾಂಗ್ ಮೆಂಟಾಲಿಟಿ ಇರಲೇಬೇಕು. ಆ್ಯಂಡ್ ಅವ್ರವ್ರ ಸ್ಟೋರೀಸ್ ಎಲ್ಲ ಹೇಳಬೇಕಾದ್ರೆ ಈ ಥರ ಒಂದು ಪ್ರೋಸೆಸ್ ಆಗಬೇಕಾದ್ರೆ ತುಂಬ ಕಷ್ಟ ಇದೆ. ಆ್ಯಂಡ್ ಎಸ್ಪೆಷಲಿ ಅವರು ಮೆಡಿಸಿನ್ಸ್ ಆಗಲಿ ಹಾರ್ಮೋನ್ಸ್ ಚೇಂಜಸ್ ಆಗಲಿ ಇಷ್ಟೊಂದು ಡೀಟೇಲಿಂಗ್ ಆಗಿ, ಯಾಕಂದರೆ ಪ್ರೋಸೆಸ್ ಇರೋದೇ ಆ ಥರ. ಅವ್ರು ನಮಗೆ ಏನು ನಾವು ಜೊತೆಗಿದ್ದಾಗ ಶಿ ಯೂಸ್ ಟು ಟೇಕ್ ಟ್ಯಾಬ್ಲೆಟ್ಸ್ ಅನ್ನೋರು ತಗೊಂಡಾಗ ನಾನು ಯಾಕೆ ನೀತು ಹಿಂಗೆ ಡೈಲಿ ತೊಗೊಳ್ತಿರಲ್ಲ, ಇಲ್ಲ ದೇರ್ ಆರ್ ಸರ್ಟನ್ ಥಿಂಗ್ಸ್ ಟು ಫಾಲೋ. ನನಗನ್ಸೋ ಹೌದು ತುಂಬ ಕಷ್ಟ ಇದೆ ಅದು. ಯಾರೋ ಎಲ್ಲೋ ನಿಂತ್ಕೊಂಡು ಒಂದು ಕಮೆಂಟ್ ಮಾಡಿ ಯಾರೋ ಒಂದು ಕೈ ತೋರಿಸಿ ಮಾತಾಡಿದಷ್ಟು ಈಸಿ ಇಲ್ಲ. ದ ಟ್ರಾನ್ಸ್ಫಾರ್ಮೇಷನ್ ಇಸ್ ವೆರಿ ಡಿಫಿಕಲ್ಟ್. ಆಮೇಲೆ ಸಾರಿ, ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಇವಾಗ ನಾವು ಟ್ರಾನ್ಸ್ಜೆಂಡರ್ ಅಲ್ಲ, ನಮಗೆ ಬೇಕಾದ್ರೆ ನೀವು ಅಂತೀರಾ ಅನ್ನಿ, ಯಾಕಂದ್ರೆ ನಮ್ಗೆ ಅದು ನಾವದಲ್ಲ, ನಮಗೆ ಅದು ಹರ್ಟ್ ಆಗಲ್ಲ. ದಯವಿಟ್ಟು ಅನ್ನಕ್ಕೆ ಹೋಗಬೇಡಿ, ಯಾರು ಇರ್ತಾರೋ ಅವ್ರಿಗೆ ಆ ಮಾತನ್ನ ಅನ್ನಕ್ಕೆ ಹೋಗಬೇಡಿ. ಈ ಥರ ನೀವೇನು ಹೇಳಿದ್ರಿ ಆ ಪದಗಳನ್ನು ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾನು ಅವ್ರದ್ದು ಎಕ್ಸ್ಪೀರಿಯನ್ಸ್ ನಾನು ಕೇಳಿದ್ದೀನಿ. ಒಂದೊಂದು ವಾಯ್ಸ್ ಮಾಡ್ಯುಲೇಷನ್ಗೆ ಅವ್ರು ಪಟ್ಟಿರೋವಂಥ ಕಷ್ಟಗಳನ್ನು ಕೇಳಿದಾಗ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಾನು ನನ್ನ ತಾಯಿ ಹತ್ರ ಹಂಚ್ಕೊಂಡೆ, ಮಮ್ಮಿ ಬೇರೆ ಯಾರ ಹತ್ರ ಹಂಚ್ಕೊಂಡು ನನ್ನ ತಾಯಿ ಅವ್ರು ಅವತ್ತಿನ ದಿನನೇ ಹೇಳಿದೆ ನಾನು, ಮಮ್ಮಿ ಹಿಂಗಂತೆ. ಓ ಮೈ ಗಾಡ್, ನಾನು ಅದೇ ಹೇಳೋದು. ಯಾಕಂದರೆ ಅವ್ರ ಹಿಂದಿನ ಕಷ್ಟನೇ ತುಂಬ ಇರತ್ತೆ. ಪ್ಲೀಸ್ ದಯವಿಟ್ಟು ಯಾರು ಏನು ಹೇಳಕ್ ಹೋಗ್ಬೇಡಿ. ಅದು ಫೀಲ್ ಆಗ್ತಿತ್ತು, ಇವಾಗ ಏನಿಲ್ಲ. ನಾನಾಗಿ ಕೆಳಂಗೆ ಇಲ್ಲ, ಈಗ ಜನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ರ ಧೈರ್ಯದಿಂದ ಬದುಕ್ತಾರೆ. ಅವ್ರ ದಯಿಂದ ಇದ್ದಾರೆ, ಬಟ್ ನಾನು ಅವ್ರಿಗೋಸ್ಕರ ಹೇಳ್ತಾ ಇಲ್ಲ. ಅವ್ರ ತರ ಇನ್ನೊಂದು ಜನ ಇರ್ತಾರಲ್ವಾ. ಒಬ್ಳೆ ಅಲ್ಲ, ಇಲ್ಲಿ ಚಾಂದಿನಿ ಅವ್ರ ಸ್ಟೋರಿನೂ ನಾವು ಕೇಳಿದೀವಿ. ಯಾಕಂದ್ರೆ ಸೆಟ್ ಅಲ್ಲಿ ಅವ್ರು ಹೇಳ್ಬೇಕಾದ್ರೆ ನಿಜವಾಗ್ಲೂ ಮೈ ಜುಮ್ ಅಂತಿತ್ತು. ಇವರಿಗೆ ಆಕ್ಚುಲಿ ನನಗೆ ಆಕ್ಚುಲಿ ನಮ್ ಕಮ್ಯುನಿಟಿಲೇ ಎಷ್ಟೊಂದು ಜನ ಇದ್ದಾರೆ. ತುಂಬಾ ಕೆಲವರು ಅದನ್ನೆಲ್ಲ ಮೆಟ್ಟಿ ನಿಂತು ಓಕೆ ನಾವು ಒಂದು ವ್ಯಕ್ತಿಯಾಗಿ ಬದುಕಬೇಕು ಅನ್ನೋರಲ್ಲೂ ಚಾಂದಿನಿಯವರು ಒಬ್ರು. ಅವರು ಬಳ್ಳಾರಿಯಲ್ಲಿ ಅಷ್ಟು ಅವರು ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡು ಸೊ ಎಲ್ಲ ಕಮ್ಯುನಿಟಿಗೆ ಅವರು ಒಂದು ದೊಡ್ಡ ವ್ಯಕ್ತಿಯಾಗಿ ಅಂದರೆ ಒಂದು ರೋಲ್ ಮಾಡೆಲ್ ಆಗಿ ಜೀವನ ಮಾಡ್ತಿದ್ದಾರೆ. ಸೊ ಹಾಗೆ ಎಷ್ಟೊಂದು ಜನ ಈಗ ಎಲ್ಲ ಕ್ಷೇತ್ರಗಳಲ್ಲೂ ನಾವು ನೋಡ್ಬೋದು. ಮುಂದಿನ ದಿನಗಳಲ್ಲಿ ಈಗ ಮೈಂಡ್ ಸೆಟ್ಟು ಚೇಂಜ್ ಆಗ್ತಿದೆ. ಸೊ ಈ ಥರ ಮೂವಿಗಳು ಬಂದಾಗ ಜನರಿಗೊಂದು ನಾಲೆಜ್ ಬರುತ್ತೆ. ಸೊ ಆ ಜೋಗತಿ ಅನ್ನೋ ಒಂದು ಪಂಗಡ ಹೆಂಗಿರುತ್ತೆ, ಅವ್ರದ್ದು ಹೆಂಗೆ ಜನಪದ ಅಂದರೆ ಚೌಡಿಕೆ ಆಡೋದಾಯಿತು, ಹೇಳೋದಾಯಿತು. ಸೊ ಏನು ಹೇಳಿದ್ರು ನಿಜ ಆಗುತ್ತೆ. ಯಾಕಂದರೆ ಅವರು ಮುತ್ತು ಕಟ್ಟಬೇಕಾದ್ರೆ ಜಪ ಮಾಡ್ತಾರೆ, ರೇಣುಕಾದೇವಿದು ಜಪ ಮಾಡಿದಾಗ ಅದೊಂದು ಸಾಧನ ಆಗುತ್ತೆ. ಸೊ ಯಾವುದೋ ಒಂದು ಸಾಧನ ಇದ್ದಾಗ ಸೊ ನಾವು ಸ್ವಚ್ಛ ಮನಸ್ಸಿಂದ ಇದಾಗುತ್ತೆ, ಆಗಲೇಬೇಕು ಅಂತ ನಾವು ಬೇಡ್ಕೊಂಡಾಗ ಖಂಡಿತ ಆಗುತ್ತದು. ಸೊ ಯಾವುದೇ ಒಂದು ವ್ಯಕ್ತಿ ಸ್ವಚ್ಛ ಮನಸ್ಸಿಂದ ಕೇಳಿದಾಗ ಅದು ಕಾರ್ಯರೂಪಕ್ಕೆ ಬರುತ್ತೆ. ಸೊ ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದು ಒಳ್ಳೆ ಜೀವನ ನಡೆಸಬೇಕು ಅನ್ನೋದು ನನ್ನ ಒಂದು, ಅಂದರೆ ಹ್ಯೂಮನ್ ಬೀಯಿಂಗ್ ಆಗಿ ಫಸ್ಟ್ ಮನುಷ್ಯತ್ವ ಇಟ್ಕೊಂಡು ಜೀವನ ಮಾಡಿರಿ. ಸೊ ಎಲ್ಲ ಚೆನ್ನಾಗಿ ಆಗುತ್ತೆ. ಸೊ ಮನುಷ್ಯತ್ವ ಇಲ್ಲ ಅಂದರೆ ಹೊರಗಡೆ ಬರ್ತಾರೆ, ಬೇರೆ ರೂಟ್ಗಳು ಹೋಗುತ್ತೆ. ಸೊ ಹಾಗಾಗಿ ಚೆನ್ನಾಗಿರಲಿ ಅಂತ ಇದಕ್ಕೆ ಕಂಟಿನ್ಯೂಷನ್ ಇನ್ನೂ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗ ರಾಘವೇಂದ್ರ ಅವ್ರಿಗೆ ಇದು ಮಾಡಬೇಡಿ ಅಂತ ಅಂದರು. ಈ ಪಿಕ್ಚರ್ ನೋಡಿದ್ಮೇಲೆ ಅವ್ರ ಮೇಲೆ ನೋಡೋ ಭಾವನೆ ಆಗಲಿ ಅದೆಲ್ಲ ಚೇಂಜ್ ಆಗುತ್ತೆ. ನನ್ನ ಪ್ರಶ್ನೆ ಅದೇ ಆಗಿತ್ತು. ನೆಕ್ಸ್ಟ್ ರೆಸ್ಪೆಕ್ಟ್ ಕೊಡ್ತಾರೆ. ಅದೇ ಇರ್ತಾರೆ ನಿಮ್ಮ ಕ್ವಶನ್. ಅದೇ ಬಿಗ್ ಬಾಸ್ಗೆ ಹೋಗಿ ಒಂದು ಒಳ್ಳೆ ವೇದಿಕೆ ಸಿಕ್ಕಿ ಅವ್ರು ಏನು ಅಂತ ನಿರೂಪಿಸ್ಕೊಳ್ಳೋಕೆ ಒಂದು ದಾರಿ ಸಿಕ್ತು. ಈ ಸಿನಿಮಾಯಿಂದ ಶಿಖಂಡಿ ಅನ್ನೋ ಒಂದು ಪದಕ್ಕೆ ಒಂದು ದಾರಿ ಸಿಗುತ್ತಾ? ನೀವು ಹೇಳ್ಬೇಕು, ಇದನ್ನ ನೀವಿಬ್ರು ಹೇಳ್ಬೇಕು. ಶಿಖಂಡಿಯಿಂದ ಈ ಸಿನಿಮಾಗೆ ನಮ್ಮ ಮಂಗಳಮುಖಿಯರಾಗಲಿ ಜನಗಳಿಗಾಗಲಿ ಒಳ್ಳೆ ಅಭಿಪ್ರಾಯ ಬರುತ್ತೆ ಸರ್. ಜನಗಳಿಗೆ ಮೇಜರ್ ಜನರು ಒಳ್ಳೆ ಅಭಿಪ್ರಾಯ ಸರ್. ಇಲ್ಲಿ ಶಿಖಂಡಿ ಅನ್ನೋ ಮಂಗಳಮುಖಿ ಅಂದರೆ ಜೋಗತಿಗಳು ಆಗ್ತಿರೋದು, ಹೆಣ್ಣಿಂದಲೇ ಜೋಗತಿಗಳಾಗಲ್ಲ. ಹಂಗಾಗಿ ಶಿಖಂಡಿಯಲ್ಲಿ ಅಲ್ಲಿ ಪುನರ್ಜನ್ಮ ಪಟ್ಬಿಟ್ಟು ಶಿವನ ಅರ್ಧನಾರೀಶ್ವರ ಒಂದು ಶಕ್ತಿಯಿಂದ ತಗೊಂಡೇ ಪುನರ್ಜನ್ಮ ಪಟ್ಟು ಭೀಷ್ಮನ ಸೋಲಿಸ್ತಾರತ್ತ ಆ ಶಕ್ತಿ ಈಗಿನ ಜನ್ರೇಷನ್ ಮಂಗಳಮುಖಿ ಇದೆ. ಓಕೆ, ನೆಗೆಟಿವ್ ಬಗ್ಗೆ ಮಾತಾಡ್ತಿದ್ರಿ. ಈ ಸಿನಿಮಾ ಬಂದಾಗ ಹೇಗಿತ್ತು ನೆಗೆಟಿವ್ ಕೇಳಿದ್ವಿ ನಾವು ಕೂಡ ಅಂತ. ಅದೇ ಸಿನಿಮಾ ಟೀಸರ್ ಬಂದಾಗ, ಸಿನಿಮಾದ ಏನಾರ ಒಂದು ಪೋಸ್ಟರ್ಗಳು ಬಂದಾಗ ನೀವು 3 ಜನ ಆಕ್ಟಿವ್ ಇರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಇರ್ತೀರಾ. ಅದಾದ್ಮೇಲೆ ನಿಮ್ಮ ಸರ್ಕಲ್, ರಾಘವ ಸರ್ಕಲ್ ಆಗಿರ್ಬೋದು, ನಿಖಿತಾ ಸ್ವಾಮಿ ಸರ್ಕಲ್ ಆಗಿರ್ಬೋದು, ರೀತಿ ಅವ್ರ ಸರ್ಕಲ್ ಆಗಿ ತುಂಬ ದೊಡ್ಡದಿದೆ. ಅಪ್ರಿಷಿಯೇಟ್ ಮಾಡಿರ್ಬೋದು, ತಿದ್ಕೊಳ್ಳೋಕ್ಕೂ ಹೇಳಿರ್ಬೋದು. ನೀವು ಮೊದಲು ತೋರಿಸಿದ ಯಾರಿಗೆ? 3 ಜನಕ್ಕೂ ಪ್ರಶ್ನೆ. ನೀವು ಮೊದಲು ತೋರಿಸಿದ ಯಾರಿಗೆ? ಟೀಸರ್ ಆಗಲಿ ಪೋಸ್ಟರ್ ಆಗಲಿ ಏನು ಈ ಸಿನಿಮಾಗೆ ಸಂಬಂಧಪಟ್ಟಿದ್ದ ವಿಚಾರವನ್ನ ಪೋಸ್ಟರ್ ಆದರೆ ನಾವಾಗೆ ಹೋಗಿ ಪೋಸ್ಟರ್ ಯಾರಿಗೂ ತೋರಿಸಿಲ್ಲ. ಬಟ್ ನಾನು ಈ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಸೀನ್ ಇದೆ, ಅದ್ರದ್ದು ನನ್ನ ಮೊಬೈಲಲ್ಲಿ ರೆಕಾರ್ಡಿಂಗ್ ಇದ್ದಿದ್ದನ್ನು ನನ್ನ ಸರ್ಕಲ್ ತೋರಿಸಿದಾಗ ಇರು ನಿಜನ ಇದು ಅಂತ ಕೇಳಿದ್ದಿದೆ. ಯಾರು ಹೇಳಿದ್ದು? ನನ್ನ ಸರ್ಕಲ್, ನನ್ನ ಫ್ರೆಂಡ್ ಯಾರು? ಸಿನಿಮಾ ಟೀಮ್ ಅಲ್ಲ, ನನ್ನ ಅರುಣ, ಶಶಾಂಕ ಮತ್ತು ಶ್ರುತಿ, ನನ್ನ ಟೀಮ್ ಏನಿದಾರೋ ಅವ್ರಿಗೆ ತೋರಿಸಿದಾಗ ಹೌದಾ ಇದು
ಅಲ್ಲ 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 ಅಂತ ಹಂಗೆ ಹೇಳಿದಿದೆ. ಅದಲ್ಲದೆ ಒಂದು ಪೋಸ್ಟರ್ ಹಾಕಿದ್ರು ಶಿಖಂಡಿ ಅಂತ, ಫಸ್ಟ್ ನಮ್ಮ ಲುಕ್ ರಿವೀಲ್ ಮಾಡಿದ್ದು ಪೋಸ್ಟರ್. ಅದು ಬಂದಾಗ ಮಾತ್ರ ತುಂಬಾ ಜನ, ನಮ್ಮ ಮಾನಸಕ್ಕ, ನಮ್ಮ ಮಂಜಣ್ಣ ಅವರೆಲ್ಲರೂ ಲುಕ್ ಒಳ್ಳೆ ಟೆರಿಫೈಯಿಂಗ್ ಇದೆ, ಲುಕ್ ಹೊಸ ತರ ಲುಕ್, ನಮ್ಮ ಮೇಕಪ್ ಆರ್ಟಿಸ್ಟ್ಗಳು ಎಲ್ಲರೂ ಅಷ್ಟೇನೆ ಲುಕ್ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿ. ನಿಮಗೆ ಒಂದೊಂದು ಸಿನಿಮಾ ಆಗಲಿ ಒಂದೊಂದು ತೆರೆ ಮೇಲೆ ಬಂದಾಗ ಜಾಸ್ತಿ ಅಪ್ರಿಷಿಯೇಟ್ ಮಾಡೋದು ರಕ್ಷಿತಾ ಮೇಡಮ್ ಅಂತ ಕೇಳಿದ್ದೀನಿ ನಾನು. ರಕ್ಷಿತಾ ಮೇಡಮ್, ರಕ್ಷಿತಾ ಇವಾಗ ಪರಿಚಯ ಆಗಿರೋದು. ಅಲ್ಲ, ರಕ್ಷಿತಾ ಮೇಡಮ್ ಕ್ರೇಜಿ ಕ್ವೀನ್. ರಕ್ಷಿತಾ ಮೇಡಮ್ ಜೊತೆ ನಾನು ಒಂದ್ಸಲಿ ಇದು ಮಾಡಿದ್ದೀನಿ, ಲೈಕ್ DKD ಒಂದ್ಸಲಿ ನಾ ಪರಿಚಯ ಮಾಡ್ಕೊಂಡಿದ್ದೀನಿ. ಅವಾಗ ಅವ್ರು ನನ್ನ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಅಂಡ್ ಅದಾದ ನಂತರ ನಾನು ಒಂದ್ಸಲಿ ಸಿಕ್ಕಿದಾಗ ಅವ್ರು, ಅಂದ್ರೆ ನಾನು ಮಾಡಿದ ಕಲರ್ಸ್ ಕನ್ನಡದಲ್ಲಿ ಆಗಿರೋದ್ರಿಂದ, ಅವ್ರಿದ್ದಿದ್ದು ರಿಯಲ್ ಆಗಿದ್ದರಿಂದ ನಮ್ಮ ಅವ್ರ ಒಡನಾಟ ಕಮ್ಮಿ, ಬಟ್ ಸಿಕ್ಕಿದಾಗ ತುಂಬಾ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಓಕೆ, ರೀತಿ ಅವ್ರೆ, ನೀವು ಯಾರಿಗೆ ತೋರಿಸಿದ್ರಿ ಈ ಸಿನಿಮಾ? ನಾನು ಫಸ್ಟ್, ಯಾಕಂದ್ರೆ ನಂಗೆ ಡೈರೆಕ್ಟರ್ ಸರ್ ಮೊದಲೇ ಹೇಳ್ತಿದ್ರು ಯಾರಿಗೂ ಡಿಸ್ಕ್ಲೋಸ್ ಮಾಡಂಗಿಲ್ಲ. ಮೂವಿ ಸ್ಟಾರ್ಟ್ ಆದಾಗ ನಾನು ಹೇಳ್ಬಿಟ್ಟಿದ್ದೆ ಸರ್ ನನ್ನ ಫ್ರೆಂಡ್ಸ್ಗೆ. ಅಲ್ಲ, ಅದೇ ಮುಂದೆ ಅದೇ ಮನೆಗೆ ಬಂದ ತಕ್ಷಣ ಫಸ್ಟ್ ನಮ್ಮ ತಾಯಿಗೆ ತೋರಿಸ್ದೆ. ಸೊ ನಮ್ಮ ತಾಯಿ ಫುಲ್ ಖುಷಿ ಪಟ್ಬಿಟ್ರು. ಲೈಕ್ ಅಂದರೆ ಇದು ಟ್ರೈಲರ್ ಬಂದಾಗ ಅವ್ರು ಒಂದೇ ಕೆಲಸ ಮಾಡಿದ್ದು, ಟಕ್ ಅಂತ ಅವರು ನಮ್ಮ ಕಸಿನ್ಸ್ಗೆಲ್ಲ ಕಳಿಸಿದ್ರು. ಯಾಕಂದರೆ ಒಂದು ಸತಿ ಮಾತಾಡಿದ್ದು ಅವರು, ಹಾಗೆ ನಿನ್ಗೇನು ಹುಚ್ಚಿ ಹಿಡ್ದಿದ್ದೇನಾ, ಏನಕ್ಕೆ ನೀನು ಈ ಥರ ಸಪೋರ್ಟ್ ಮಾಡ್ತಿದ್ಯಾ ಹಾಗೆ ಹೇಗೆ ಅಂತ ಕೇಳ್ಪಟ್ಟಿದ್ರು ಅವರು. ಸೊ ಅವ್ರಿಗೆಲ್ಲ ಉತ್ತರ ಕೊಡೋ ಥರ ಶಿಖಂಡಿ ತಾಯಿ ರಿವೆಂಜ್ ಕೊಟ್ಟರು. ಸೊ ಅವ್ರು ಖುಷಿ ಪಟ್ಟರು. ಇವಾಗಲೂ ಅಷ್ಟೇ, ನಿನ್ನೆ ಸಾಂಗ್ ರಿಲೀಸ್ ಆಯ್ತಲ್ಲ, ಸೊ ಎಲ್ಲರಿಗೂ ಅವರು ಕಳಿಸಿ ಅದು ಸೆಲೆಬ್ರೇಷನ್ ನೋಡ್ಬೇಕು, ಒಂದು 10-20 ಸತಿ ನೋಡಿದ್ದಾರೆ ಅವರು. ಸೊ ಅದು ಪೇರೆಂಟ್ಸ್ ಆ ಥರ ಅಂದಾಗ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಎಸ್ಪೆಷಲಿ ನಮ್ಮ ತಾಯಿ ಒಂದು ಹೇಳಿದಾಗ ನನಗೆ ಇನ್ನೂ ಜೋಶ್ ಬರುತ್ತೆ. ಈಗ ನಾನು ಇಷ್ಟು ಮುಂದೆ ಬಂದು ಇದೆಲ್ಲ ಮಾಡ್ತಿದ್ದೀನಿ ಅಂತಂದರೆ ಅವ್ರ ಒಂದು ಸಪೋರ್ಟಿವ್ ತುಂಬ ನನಗಿರೋದು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಕ್ಟಿವ್ ಇರ್ತೀರಾ, ಫ್ರೆಂಡ್ ಸರ್ಕಲ್ ಜಾಸ್ತಿ, ನೀವು ಯಾರಿಗೆ ಫಸ್ಟ್? ನಾನು ಫಸ್ಟು ನಿಮ್ಮ ಮೀಡಿಯಾ ಗ್ರೂಪ್ ಏನಿದೆ ಅಲ್ಲೇ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದು, ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು ನನಗೆ. ಆ್ಯಂಡ್ ಎಷ್ಟೋ ಜನ ನಿಮ್ಮಲ್ಲೇ ಹೇಳ್ತಾ ಇದ್ದಂಗೆ ಒಂದು ಸ್ಟ್ರಾಂಗ್ ಕಂಟೆಂಟ್ ಓರಿಯೆಂಟೆಡ್ ನಿನಗೆ ಅವಶ್ಯಕತೆ ಇದೆ ಅಂತ. ಸೊ ಹಾಗಾಗಿ ಅದು ನನಗೆ ಅದನ್ನು ಶೇರ್ ಮಾಡ್ಕೊಂಡಾಗ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಕ್ತು. ಆ್ಯಂಡ್ ಕೆಲವೊಂದು ಕಡೆ ಪೋಸ್ಟರ್ ಎಲ್ಲ ಲಾಂಚ್ ಆದಾಗ ನನ್ನ ಸರ್ಕಲ್ಸಲ್ಲಿ ಏನಿದೆ ಕೆಲವೊಬ್ರು ನೆಗೆಟಿವ್ ಕೂಡ ಮಾಡಿದ್ರು. ಸೊ ನಾನು ದರ್ಶನ್ ಸರ್ ಅಭಿಮಾನಿ, ಜನ ನೆಗೆಟಿವ್ ಆದರೂ ಮಾತಾಡಲಿ ಪಾಸಿಟಿವ್ ಆದರೂ ಮಾತಾಡಲಿ, ಒಟ್ಟಿನಲ್ಲಿ ಜನ ಮಾತಾಡ್ತಾ ಇರಲಿ ಅನ್ನೋ ಕಾನ್ಸೆಪ್ಟನ್ನ ಅಳವಡಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ನೋ ಇಶ್ಯೂಸ್, ನನಗೆ ಅಲ್ಲಿ ನೆಗೆಟಿವ್ ಏನು ಬಂತು ನನಗೇನು ಅದೇನು ಪ್ರಾಬ್ಲಮ್ ಏನಿಲ್ಲ. ಬಟ್ ಸರ್ಕಲ್ಲಿ ನನಗೆ ಬೇಕಾದಂಥ ಜನಗಳಿಂದ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಸಿಕ್ಕಿದೆ. ಐ ಆಮ್ ಹ್ಯಾಪಿ. ಆ್ಯಂಡ್ ಇವತ್ತು ಮೇ 15ಕ್ಕೆ ಯಾರ್ಯಾರು ನೆಗೆಟಿವ್ ಹೇಳಿದರೆ ಅವರು ಕೂಡ ಪಾಸಿಟಿವ್ ಆಗಿ ಮಾತಾಡ್ತಾರೆ ಅನ್ನೋ, ಬನ್ನಿ ಎಲ್ಲರೂ ಬನ್ನಿ ಅಂತ. ಇನ್ನೊಂದು ಹೇಳ್ಬೇಕು ನಿಖಿತಾ ಬಗ್ಗೆ. ನನಗೆ ಗೊತ್ತಿಲ್ಲ, ಫಸ್ಟು ಸೆಟ್ಟಿಗೆ ಬಂದಾಗ ನಿಖಿತಾ ಅವರು ಬೀಂಗ್ ಅ ಪಾರ್ಟ್ ಅಂತ. ಸೊ ನೋಡಿದ ತಕ್ಷಣ ಶಾಕ್ ಆಯಿತು. ಬಟ್ ಈ ಪಾತ್ರಕ್ಕೆ ಅವ್ರು ಒಪ್ಪಿ ಅದು ಅಷ್ಟು ಪಾಸಿಟಿವ್ ಆಗಿ, ಅಂದರೆ ಲೈಕ್ ಮಾಡ್ಬೇಕು. ನಾನು ಫಸ್ಟ್ ಅವ್ರ ಪೋಸ್ಟ್ ಎಲ್ಲ ನೋಡ್ತಿದ್ದೆ, ತುಂಬ ಫ್ಯಾಷನೇಬಲ್ಲು. ಸೊ ಈ ಥರ ಜೋಗತಿ ಕ್ಯಾರೆಕ್ಟರ್ ಸರ್ ಹೆಂಗೆ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಲೈಕ್ ಆ್ಯಕ್ಷನ್ ಅಂದ ತಕ್ಷಣ ಅವ್ರು ಮಾಡಿದ್ದು ಆ್ಯಕ್ಟ್ ಆಯಿತು. ಬಟ್ ಶೀ ಈಸ್ ಅ ವೆರಿ ಟ್ಯಾಲೆಂಟೆಡ್ ಗರ್ಲ್. ಅಂದರೆ ಲೈಕ್ ತುಂಬ ಪ್ಯಾಷನೇಟ್ ಆಗಿದ್ದಾರೆ. ಸೊ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸುಮ್ಮನೆ ಹೇಳ್ಬೇಕಂತ ಹೇಳ್ತಿಲ್ಲ, ಶೀ ಈಸ್ ದ ಪರ್ಸನ್. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇರೋದು. ಸೊ ಆ್ಯಕ್ಟ್ ನೋಡಿದ್ದೀವಿ ಅವ್ರದ್ದು, ನೀವು ನೋಡ್ತೀರಾ ಮುಂದೆ. ಈಗ 15th ಚಿಂದಿ ಚಿತ್ರಾನ್ನ ಮಾಡ್ಬಿಟ್ಟಿದ್ದಾರೆ. ನನಗೊಂದು ರಿಕ್ವೆಸ್ಟ್ ಇದೆ ಆಯ್ತಾ, ಏನು ಅನ್ಕೊಳ್ಬಾರ್ದು. ನೀತವ್ರು ನನಗೆ ಅದ್ರೊಳಗೆ ಅವ್ರದ್ದೊಂದು ಸ್ಪೆಸಿಫಿಕ್ ಅದು ಒಂದು ಅವ್ರು ಕುತ್ಕೊಂಡಲ್ಲೇ ಅವರು ಅದೊಂದು ಆಕ್ಟ್ ಮಾಡಿ, ನಿಮ್ದು ರೆಗ್ಯುಲರ್ ಇದೆ ಗೊತ್ತಾ ಸಿಟ್ಟು, ಅದೊಂದು ಸಿಟ್ ಪ್ಲೀಸ್ ಕಾಸ್ಟ್ಯೂಮ್ ಬೇಡ, ನೀವು ಅಟ್ಲೀಸ್ಟ್ ನಿಮ್ ಕೈ ಹ್ಯಾಂಡ್ ಮೂಮೆಂಟ್ ನನಗದು ತುಂಬಾ ಇಷ್ಟ. ಸಿಗ್ನೇಚರ್ ಸ್ಟೆಪ್ ನನಗದು ಸಿಗ್ನೇಚರ್, ನೀತು ಸಿಗ್ನೇಚರ್, ನನ್ ಕೈ ಹ್ಯಾಂಡ್ ಮೂಮೆಂಟ್ ಒಂದು ನೀತು ಬೇಕು. ಎಸ್ ನಾವು ಮಾಡ್ತೀವಿ, ಇಲ್ಲೇ ಕುತ್ಕೊಂಡಲ್ಲೇ ಮಾಡ್ತೀವಿ. ಸ್ವಲ್ಪ ಆಕ್ಟ್ ಮಾಡ್ಬೇಕಂದ್ರೆ ಇಲ್ಲ, ನೀತು 5 ರೂಪಾಯಿ ಮಾಡಿ ಸಾಕು. 5 ರೂಪಾಯಿದು ಆಕ್ಟ್ ಮಾಡ್ಬೇಕಾದ್ರೆ ಅಂದ್ರೆ ನಾವು ಯಾವಾಗ ರೇಸ್ತಾ ಇರ್ತೀವಿ. ಇವಾಗ ನೀತು ಅವ್ರ ಎಕ್ಸ್ಪ್ರೆಷನ್ ಕೊಡ್ತಾರೆ, ನೀತು ಅವ್ರ 5 ರೂಪಾಯಿ ಕೊಡಿ ಅಂತ ಅಂದಾಗ ಕೊಡ್ತಾರೆ. ಇದೊಂದು 50 ರೂಪಾಯಿ ಕೊಡಿ ಎಕ್ಸ್ಪ್ರೆಷನ್ ಅಂತ ಅಂದಾಗ ಹಿಂಗ್ ಕೊಡ್ತಾರೆ. ಅಂದ್ರೆ ಜಾಸ್ತಿ ಆಕ್ಟಿಂಗ್. ಒಂದು 500 ರೂಪಾಯಿ ಕೊಡಿ ಅಂತ ಕೊಡ್ತಾರೆ. 50,000 ಅಂದ್ರೆ ಫುಲ್ ಎಲ್ಲ ಮಾಡ್ತಾರೆ. ಅದಕ್ಕೆ ಇವಾಗ ಹೇಳಿದೆ, ಇಲ್ಲಿ ನಂಗೆ ಹಂಗೆಲ್ಲ ಮಾಡ್ಬೇಕು ಅಂದ್ರೆ ಅದಕ್ಕೆ 5 ರೂಪಾಯಿ ಮಾಡಿ ಸಾಕು ಅಂತ. ಅಲ್ಲ, ಆ ಒಂದು ಫೀಲ್ ಬರ್ಬೇಕಂದ್ರೆ ನಾನು ಎದುರುಗಡೆ ಯಾರು ಎದುರುಗಡೆ ಯಾರು ನಿಂದಿರಲ್ಲ, ನೋಡಿದಾರಲ್ಲ. ಏನಂದ್ರೆ ಅಲ್ಲ, ಯಾರೇ ಆಗ್ಲಿ ಫೈಟ್ ಸೀಕ್ವೆನ್ಸ್ ಇತ್ತು. ಸೊ ಎಲ್ಲರೂ ಬರ್ತಿದ್ರು
ರಿಯಲ್ ಆಗಿ ಹೊಡಿತಿದ್ದೆ. ಎಲೆಗೆ ಹೊಡಿತಾ ಇದ್ರು ಹೌದು. ಇಲ್ಲ ಇಲ್ಲ ಅಂದ್ರೆ ಎಲ್ಲ ಸೇಫ್ ಅಂದ್ರೆ ಹಂಗಲ್ಲ. ಇಲ್ಲ ರಿಯಲ್ ಆಗಿ ಹೊಡಿತಿರ್ಲಿಲ್ಲ, ಜಸ್ಟ್ ಆ ಫೀಲ್ ಹೋಗ್ಬಿಡ್ತಿದ್ದೆ ನಾನು. ಯಾರೋ ಬಂದ್ರು ಹೊಡಿತಾ ಇದಾರೆ, ಹೊಡಿಬೇಕು ಅನ್ನೋ ತರ. ಇವ್ರದ್ದಾಗಿತ್ತು ಅವ್ರದ್ದು ಚಾಂದಿನಿ ಅವ್ರದ್ದು ಕೂಡ ಅಗ್ರ ಸೆದೆ ಓದ್ಬಿಟ್ಟವ್ರೆ. ನಿಮ್ ಟ್ರೈಲರ್ ಅಲ್ಲೇ ನೀವು ನೋಡ್ಬೋದು. ಓಕೆ ನೈಸ್. ಈಗ ಪಾಸಿಟಿವ್ ಬಗ್ಗೆ ನೆಗೆಟಿವ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಎಲ್ಲರಿಗೂ ಕೂಡ ಪಾಸಿಟಿವ್ ಬಂದಿರುತ್ತೆ. ಅವ್ರದ್ದು ಡಾಕ್ಟರ್ಗೂ ಪಾಸಿಟಿವ್ ನೆಗೆಟಿವ್ ಹೇಳೋ ಬಂದಿರುತ್ತೆ. ನೀವು ಫ್ರೇಮ್ ಇಡಬೇಕು ಅಂದರೆ ಪಾಸಿಟಿವ್ ನೆಗೆಟಿವ್ ಹೇಳೋ ಬಂದಿರುತ್ತೆ. ಈ ಪಾಸಿಟಿವ್ ನೆಗೆಟಿವ್ ಮಾತಾಡೋರಿಗೆ ಮತ್ತೆ ಒಂದು ಬೆನ್ನು ತಟ್ಟೋರಿಗೆ ಎಲ್ಲರೂ ಇದ್ದಾರೆ. ಎಲ್ಲರೂ ಸಿನಿಮಾ ನೋಡಲೇಬೇಕು, ನೋಡಿದರೆ ಮಾತ್ರ ಮಾತಾಡೋಕ್ಕೆ ಸಾಧ್ಯ. ಅಂಥವರಿಗೆ ಮೇ 15ಕ್ಕೆ ಶಿಖಂಡಿ ದ ವಾರಿಯರ್ ಬರ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಏನು ಇಲ್ಲ, ಲೈಕ್ ನಿಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗತ್ತೆ, ಖುಷಿ ಆಗತ್ತೆ. ಒಂದು ಒಳ್ಳೆ ಸಿನಿಮಾ, ಎಲ್ಲ ಫ್ಲೇವರ್ ಇರೋ ಒಂದು ಸಿನಿಮಾ ನಾನು ನೋಡಿದ್ದೀನಿ. ಅವಾಗ ಹೇಳಿದ್ನಲ್ಲ ನಿಮಗೆ, ಮದುವೆ ಊಟ ತಿಂದಂಗೆ ಅನ್ಸತ್ತೆ ನಿಮಗೆ. ಎಲ್ಲ ನೀವೊಂದು ಉಪ್ಪು ಕೂಡ ಬಿಡಲ್ಲ, ಅದನ್ನು ನೆಂಚ್ಕೊಬೇಕು ಅಂತ ಅನ್ಸತ್ತೆ. ಮದುವೆ ಊಟ ಥರ ಇರುತ್ತೆ ಈ ಸಿನಿಮಾ. ಈವನ್ ಪ್ಲೀಸ್ ಅದರೊಳಗೊಂದು ಸಂಡಿಗೆನೂ ಟೇಸ್ಟ್ ಮಾಡಿ ಈ ಸಿನಿಮಾದು, ಅಷ್ಟು ಚೆನ್ನಾಗಿದೆ. ಉಪ್ಪಿನಕಾಯಿನೂ ಬಿಡಲ್ಲ. ಉಪ್ಪಿನಕಾಯಿನೂ ಬಿಡಲ್ಲ. ಶಿಖಂಡಿ ಅಂತ ನೆಗೆಟಿವ್ ಅಂತ ಎಷ್ಟು ಜನ ಇದ್ದಾರೆ. ಸೊ ಅವ್ರ ಮೈಂಡ್ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ದಿಲ್ ಟರ್ನ್ ಇನ್ ಟು ಪಾಸಿಟಿವ್. ಯಾಕೆ ಅವ್ರನ್ನ ಕೀಳ್ಮಟ್ಟದಲ್ಲಿ ನೋಡೋದು, ಇವಾಗ ನೀವು ಹೇಳಿದ್ರೆ 9 ಚೆಕ್ಕ ಇಂಥ ಕಮೆಂಟ್ಸ್ಗಳು ನಿಲ್ಲುತ್ತೆ ಅಂತ ಅನ್ಸುತ್ತೆ ಈ ಸಿನಿಮಾ ಮೂಲಕ. ಸೊ ಇನ್ನೊಂದೇನಂದ್ರೆ, ಇದು ಅವ್ರು ಯಾರೇ ಏನೇ ಹೇಳಿದ್ರು ಅವ್ರಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ. ಮೇ ಬಿ ಈಗ ರಾಘು ಬಗ್ಗೆ ಗೊತ್ತಿರಲ್ಲ, ಈಗ ನನ್ನ ಬಗ್ಗೆ ಗೊತ್ತಿರಲ್ಲ ಅವ್ರಿಗೆ. ಇವ್ರ ಜೀವನನೇ ಹಿಂಗೆ ಅಂತ ಏನೋ ಕೆಟ್ಟದಾಗ ಬೈಬೋದು, ಹೇಳ್ಬೋದು. ಸೊ ಇವಾಗ ನನ್ನ ಜೀವನದ ಬಗ್ಗೆ ಗೊತ್ತಾದಾಗ ನನಗೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಜನ. ಸೊ ಇವ್ರ ಬಗ್ಗೆ ಆ್ಯಸ್ ಅ ಕಲಾವಿದ ಆಗಿ ಏನು ಮಾಡ್ತಿದ್ದಾರೆ ಅದು ಗೊತ್ತಾದಾಗ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಅದೇ ರೀತಿ ಶಿಖಂಡಿ ಮೂವಿ ಅನ್ನೋದು ಇವಾಗ ಟೈಟಲ್ ಕೇಳಿದ ತಕ್ಷಣ ಹಿಂಗಿರುತ್ತಾ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಮೂವಿ ನೋಡಿದ ಮೇಲೆ ಮಾತ್ರ 100% ಒಂದು ಪಾಸಿಟಿವ್ ನೋಟಲ್ಲೇ ಹೋಗೋದು. ಯಾಕಂದರೆ ಅಷ್ಟು ಎಂಜಾಯ್ ಮಾಡಿ, ಯಾವುದು ಇದರಲ್ಲಿ ಕಡಿಮೆ ಇಲ್ಲ. ಒಂದು ಚಿಕ್ಕ ವಯಸ್ಸಿಂದ ದೊಡ್ಡೋರವರೆಗೂ ಇದನ್ನು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಒಂದು 2.5 ಗಂಟೆ ಎಂಜಾಯ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವೇಟ್ ಮಾಡೋಕ್ಕೆ ಹೋಗ್ಬೇಡಿ. 15ನೇ ತಾರೀಕು ಬಂದು ನಿಮ್ಮ ನಿಯರ್ ಬೈ ಥಿಯೇಟ್ರಲ್ಲಿ ಹೋಗಿ ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ನೀವು ಅಕ್ಕಪಕ್ಕದ ಜನರಿಗೆ ಹೇಳಿ ಹೋಗೋ ರೀತಿ ಸಕ್ಸಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಾಗಿ ನಾವು ಹೋಟೆಲ್ ಅವರು ನನ್ನ ಡೈಲಾಗ್ ಹೇಳೋದು ಇವ್ರು ಹೇಳಿಬಿಟ್ಟು ಈ ಫಿಲ್ಮ್ ಹೆಂಗಿದೆ, ಮದುವೆ ಊಟ ನಾವು ಹೇಳ್ಬೇಕು. ಹೇಳ್ಬಿಟ್ರೆ ಅದೇ ಸರ್ ನೀವು ಇವಾಗ ನಮ್ಮವರೇ ಅಲ್ವಾ ಸರ್? ಅಲ್ಲಲ್ಲ, ಇನ್ನೊಂದು ದೋಷ ಅಂತೀವಲ್ಲ, ಇವರು ಹೋಟ್ಲ್ ಇರೋದಕ್ಕೆ ಈ ತರ ಮದ್ವೆ ಊಟದ ತರ ಒಂದು ಮೂವಿ ಮಾಡಿದ್ದಾರೆ. ಇವರು ಬಗ್ಸೋ ರೀತಿ ಹೇಳ್ತಾ ಇದ್ದಾರೆ ಸಿನಿ ಪ್ರೇಕ್ಷಕರು ತಗೋಬೇಕು. ಅಷ್ಟೇನೆ. ಒಳ್ಳೆ ಊಟ ಮಾಡ್ಕೊಂಡು ಹೋಗ್ಬೇಕಷ್ಟೇ ಅವರು. ನಾನು ಯಾವ ರೀತಿ ರೂಪಿಸ್ಬೇಕಾದ್ರೆ ರೂಪಿಸ್ಕೊಂಡು ಜನಕ್ಕೆ ಕೊಡ್ತಾ ಇದ್ದೀನಿ. ಬಡ್ಸಿರೋದು ಇವರು ಆಕ್ಚುಲಿ. ಅದಕ್ಕೆ ಅದ್ರ ಒಂದು ಅಡುಗೆ ಮಾಡಿ ಅದ್ರ ಒಂದು ಸುವಾಸನೆ ಘಮ ಘಮ ಎಲ್ಲ ಕಡೆ ಆಗ್ತಾ ಇದೆ ಈಗ. ಸೂಪರ್ ನಮ್ಮ ಹೋಟ್ಲ್ ಹೆಸರು ಬಂತು. ಇಡೀ ತಂಡಕ್ಕೆ ಒಳ್ಳೆಯದು. ಇಡೀ ತಂಡಕ್ಕೆ ಇರೋದನ್ನ ಹೇಳ್ತೀನಿ. ಪ್ರೇಕ್ಷಕರು ನಿಮ್ಮನ್ನ ಒಪ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಸಿನಿಮಾದ ಬಗ್ಗೆ ಇಷ್ಟು ಒಳ್ಳೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.